ನಿಮ್ಮೆಲ್ಲ ನನ್ನ ವಂದನೆಗಳು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಕೂಡಿ ಬಂದಿರೋದು ಯಾರಿಗೆ ಸಂತೋಷ ಅಂದರೆ ಏಸಪ್ಪನಿಗೆ. ಯಾರಿಗೆ ಸಂತೋಷ? ಏಸಪ್ಪನಿಗೆ. ನಾವಿಲ್ಲಿ ಬಂದಿರೋದು ನಾವಾಗಿ ಬಂದಿಲ್ಲ, ನಮ್ಮನ್ನು ಏಸಪ್ಪ ಬರಮಾಡಿದ್ದಾನೆ. ಹೌದಲ್ಲ? ನಮ್ಮ 108 ಕೆಲಸಗಳಿದ್ದಾವೆ, ಎಲ್ಲೋಗ್ಬೇಕೋ ಗೊತ್ತಿಲ್ಲ. ಆದರೆ ಇವತ್ತು ನಿಮ್ಮ ಗ್ರಾಮಕ್ಕೆ ಬರ್ಬೇಕಂತೇಳಿ ಆತನ ಚಿತ್ತ. ನಿಮ್ಮ ಮಧ್ಯದಲ್ಲಿ ಬಂದು ದೇವರ ವಾಕ್ಯವನ್ನು ಹಂಚ್ಕೊಳ್ಳೋದು ಆತನ ಚಿತ್ತ. ದೇವರ ಸ್ತೋತ್ರವಾಗಿ ಎಲ್ಲ ನಾವು ಸುಮ್ಮನೆ ಕುಂದುವಾಗಿ ಸ್ಪಂದಿಸಬೇಕು. ಪ್ರತ್ಯುತ್ತರ ದೇವರ ಸ್ತೋತ್ರ ಅಂತ ಏನು ಕಲಿಸ್ಕೊಟ್ಟಿದ್ದಲ್ಲ, ಮತ್ತೊಬ್ಬರು ದೇವರ ಸ್ತೋತ್ರ. ನೀವು ಹುಷಾರಾಗಿದ್ದೀರಂತ ನಾನು ಕಟ್ಕೊಳ್ತೇನೆ. ಈಗ ಒಂದು ವಾಕ್ಯ ನಾವು ಓದ್ಕೊಂಡು 8ರೊಳಗೆ ಮುಗಿಸ್ಬಿಡ್ತೀವಿ. 9ರೊಳಗೆ ಮುಗಿಸ್ಬೇಕಾ 8ರೊಳಗೆ ಮುಗಿಸ್ಬೇಕು? ಅದು ಹೇಳಬೇಕು. ದೊಡ್ಡಮ್ಮ ಸಣ್ಣಮ್ಮ ಆಮೇಲೆ ಸರಿ ದೇವರ ಒಂದು ವಾಕ್ಯ ತೆಗೆದು ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 33ನೇ. ಎರಡೇ ವಿಷಯಗಳು ನಾನು ಹೇಳಿ ಮುಗಿಸ್ಬಿಡ್ತೀನಿ ಬೇಗ. ಮರಿಯು 6:33 ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ತವಕ ಪಡಿರಿ, ಆಗ ದೊರಕುವವು. ಸಾಕು ತಿಳಿದು. కాబట్టి మీరు ఆయన రాజ్యమును నీతిని మొదట వెతుకుడి, అప్పుడు అవన్నీ యావన్నీ. అప్పుడు అవన్నీ అంటే యావవి అవన్నీ. దాని గురించి మనం మాట్లాడుకుందాము. ఇప్పుడు ఇవాళ ದೇವರ ರಾಜ್ಯ ಅಂದರೆ ಏನು ಅದು ತಿಳ್ಕೊಳ್ಬೇಕು. ನೀವು ಏನು ತಿಳ್ಕೊಳ್ಬೇಕು? ದೇವರ ರಾಜ್ಯ. ನಮ್ಮೆಲ್ಲರೂ ಯಾತಕ್ಕೆ ಯೇಸುವನ್ನು ನಂಬಿದ್ದೀವಿ ಅನ್ನೋದು ಇನ್ನೂ ಯಾರಿಗೂ ಸರಿ ಗೊತ್ತಿಲ್ಲ. ನಿಮಗೆ ಈಗ 30 ವರ್ಷಗಳಿಂದ ಹೇಳ್ಕೊಂಡು ಬಂದಿದ್ದೀನಿ. ಇನ್ನೂ ಎಲ್ಲ ಸಭೆಗಳಲ್ಲಿ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ನನಗಂತೂ ಹೇಳಿ ನಾನು ಕಿವಿಡಾಗ್ಬಿಟ್ಟಿನಿ. ಕಣ್ಣು ಮಧ್ಯಮಾಗಿದೆ, ಮುದುಕಾಗಿದ್ದೀನಿ. ನೀವು ಮಾತ್ರ ಹಂಗೆ ಯೌವನಸ್ಥರಾಗಿ ಕೂತಿದ್ದೀನಿ. ನೀವು ಮುದುಕರಾಗಿಲ್ಲ, ನಾನೇ ಮುದುಕನಾಗಿದ್ದೀನಿ. ಹೇಳಿ ನೀವು ಕೇಳಿ ಇನ್ನೂ ಯೌವನಸ್ಥರಾಗ್ತಾ ಇದ್ದೀನಿ ನೀವು. ಹೌದಲ್ಲ? ಇವತ್ತು ಒಂದು ಒಳ್ಳೆ ವಿಷಯ. ನನಗೆ ಏಸಪ್ಪನಿಗೆ ಹೇಳ್ತೇನೆ ನಾನು ಯಾವಾಗಲೂ, ಏಸಪ್ಪ ನಾನು ಏನು ಮಾತಾಡಬೇಕು ಅಂದರೆ ನನ್ನ ರಾಜ್ಯದ ಬಗ್ಗೆ ಮಾತಾಡಬೇಕು. ಈಗ ಮೊದಲು ವಾಕ್ಯ ಹೇಳ್ತಾರೆ, ಮೊಟ್ಟ ಮೊದಲು ಕನ್ನಡದಲ್ಲಿ ನೀವು ದೇವರ ರಾಜ್ಯಕ್ಕಾಗಿಯೂ ನೀವು ಮೊದಲು, ಕನ್ನಡದಲ್ಲಿ ತೆಲುಗಿನಲ್ಲಿ ಮೊದಟ ಅಂದ್ರೆ ಏನರ್ಥ? ಫಸ್ಟ್. ಇಂಗ್ಲಿಷ್ನಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಆಗೋದು, ಇಲ್ಲಿದ್ರೆ ಅರ್ಥ ಆಗಲ್ಲ ಅಲ್ಲ. ಫಸ್ಟ್ ಏನು ಮಾಡಬೇಕಂದ್ರೆ ನಾವು ಎಲ್ಲ ಮುಂದೆ ನೋಡಬೇಕು, ನನ್ನನ್ನೇ ನೋಡಬೇಕು. ಯಾರು ನನ್ನನ್ನು ನೋಡೋದಿಲ್ಲೋ ಅವರು ಹೃದಯದಲ್ಲಿ ಕಲ್ಮಶ ಇರ್ತಾರೆ. ಏನೋ ದೋಷ ಇದೆ ಅಂತ ಅರ್ಥ, ಏನೋ ತಪ್ಪು ಮಾಡಿದೆ ಅಂತ ಅರ್ಥ, ಏನೋ ಬಚ್ಚಿಡ್ತಾ ಇದ್ದೇನೆ ಅಂತ ಅರ್ಥ. ನನ್ನ ನೋಡಬೇಕು, ನನ್ನ ಕಣ್ಣುಗಳನ್ನು ನೋಡಬೇಕು, ನನ್ನ ಬಾಯಿ ನೋಡಬೇಕು, ನನ್ನ ಶಬ್ದ ಕೇಳಿಸ್ಕೊಳ್ಬೇಕು. ಇವತ್ತು ದೇವರು ಮಾತಾಡ್ತಾ ಇದ್ದಾನೆ. ಮೊದಲೇನು ಮಾಡಬೇಕಂದ್ರೆ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು. ಈಗ ದೇವರ ರಾಜ್ಯ ಅಂದರೆ ಈ ಸರಿ
ಗೊತ್ತಿಲ್ಲ. ಪರಲೋಕ ಅಂದರೆ ಬೇರೆ, ಪರಲೋಕ ರಾಜ್ಯ ಅಂದರೆ ಬೇರೆ. ಅರ್ಥ ಮಾಡ್ಕೊಳ್ಬೇಕು. ಪರಲೋಕ ಒಂದೇ, ಪರಲೋಕ ರಾಜ್ಯ ಒಂದೇ ಅಲ್ಲ, ಬೇರೆ ಬೇರೆ. ಪರಲೋಕ ಅಂದರೆ ಇಂಗ್ಲೀಷ್ನಲ್ಲಿ ಹೆವೆನ್ ಅಂತಾರೆ. ಅದನ್ನು ಅನ್ಯರು ಏನು ಕರೀತಾರೆ? ಸ್ವರ್ಗ ಅಂತ ಕರೀತಾರೆ, ಮೋಕ್ಷ ಅಂತ ಕರೀತಾರೆ, ದೇವಲೋಕ ಅಂತ ಕರೀತಾರೆ. ಹೌದಾ? ಪರಲೋಕ ಅಂತಲೂ ಕರೀತಾರೆ. ಅದು ದೇವರು, ಸೃಷ್ಟಿಕರ್ತನಾದ ದೇವರು ಇರುವಂಥ ಸ್ಥಳ. ಆಕಾಶ, ಕಣ್ಣಿಗೆ ಕಾಣುವ ಆಕಾಶ ಒಂದೇ ಕಾಣಿಸ್ತದೆ, ಆದರೆ 3 ಆಕಾಶಗಳಿದ್ದಾವೆ. ಕೆಳಗಿನ ಆಕಾಶ, ಮಧ್ಯಾಕಾಶ, ಮೇಲಣ ಆಕಾಶ. ಮೇಲಣ ಲೋಕ, ಅದು ಕೂಡ ಅಂತರಾಗಣ. ಕೆಳಗೆ ಉಸಿರಾಡುವ ಗಾಳಿ ಐತೆ ಕೆಳಗಿನ ಆಕಾಶದಲ್ಲಿ. ಮಧ್ಯಾಕಾಶಕ್ಕೆ ಹೋಗ್ಬಿಟ್ರೆ ಗಾಳಿ ಇಲ್ಲ, ಗಾಳಿ ಇಲ್ಲ, ಮನಸ್ಸು ಸತ್ತೋಗ್ಬಿಡ್ತಾನೆ. ಅಲ್ಲಿ ಹೋದ್ರೆ ಗಾಳಿ ಕಟ್ಕೊಂಡು ಹೋಗ್ಬೇಕು. 2 ಆದಮೇಲೆ ಮೇಲೆ ಬರೋದು ದೇವರು ಇರುವಂಥ ರಾಜ್ಯ, ಪರಲೋಕ. ಅಲ್ಲಿ ಏನಿದೆ ಅಂದರೆ ತಂದೆಯಾದ ದೇವರಿದ್ದಾರೆ, ಸೃಷ್ಟಿಕರ್ತನಂತಾನೆ. ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿದಂಥವು. 5 ವರ್ಷದ ಹಿಂದೆ ನಿಮಗಾಗಿ ವಾಕ್ಯ ಬರೆದಿಟ್ಟಿದ್ದೆ ನಾನು. ಇದನ್ನು ನಿಮಗೆ 1 ತಿಂಗಳು ಬೋಧನೆ ಮಾಡಿದ್ದೀನಿ. ಹಾಗೆ ಪುಸ್ತಕದಲ್ಲಿ ನಿಮಗಾಗಿ ಇದ್ದಿರೋದು. ಇಲ್ಲಿ ನಿಮ್ಗೆ ಏನಾದರೂ ದೇವರ ವಾಕ್ಯ ಹೇಳ್ಬೇಕಂದ್ರೆ ನಾವೇನು ಮಾಡ್ತೀವಿ ಅಂದರೆ, ಫಸ್ಟು ಪ್ರಾರ್ಥನೆ ಮಾಡಿ, ಓದಿ, ತಿಳ್ಕೊಂಡು, ತಯಾರಾಗಿ ಬಂದು ಆಮೇಲೆ ನಿಮ್ಗೆ ಹೇಳೋದು. ಏನೋ ಒಂದು ಹೇಳಿ ಕತೆ ಮುಗಿಸಿ ಹೋಗೋದಲ್ಲ ಇದು ಕತೆ. ಹೌದ್ರಾ? ನೀವು ಚೆನ್ನಾಗಿ ಕೇಳಿಸ್ಕೋಬೇಕು, ಮರೆತು ಹೋಗಬಾರ್ದು. ಒಂದು ಸಾರಿ ಹೇಳಿದ್ದನ್ನು ಜ್ಞಾಪಕದಲ್ಲಿ ಇಟ್ಕೋ, ಸಾಯೋವರೆಗೂ ಮರೆತು ಹೋಗಬಾರ್ದು. ಹೌದಾ? ದೇವರಲ್ಲಿ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಮೊದಲು ನನ್ನ ರಾಜ್ಯಕ್ಕಾಗಿ. ಪ್ರಪಂಚದಲ್ಲಿ ಏನೆಲ್ಲ ಐತೆ ಅವೆಲ್ಲ ಬೇಕಾಗಿಲ್ಲ. ಕೆಲವರು ಯೇಸು ಹತ್ರ ಬರ್ತಾರೆ, ಆತನಿಗಾಗಿ ಆತನು ಏನು ಹೇಳಿದ ಅನ್ನೋದು, ಮೊದಲು ಏನು ಮಾಡಬೇಕು ಅನ್ನೋದು ತಿಳ್ಕೊಳ್ಳಲ್ಲ. ಬಂದಾಗ್ಲೇ ಏನು ಮಾಡ್ತಾರೆ? ನನ್ನ ಗೊಬ್ಬರ ಕೊಟ್ಟಿಲ್ಲ, ಯೇಸು ಸ್ವಾಮಿ ಬೇಡ. ನನ್ನ ಕೆಲಸ ಆಗಿಲ್ಲ, ಯೇಸು ಸ್ವಾಮಿ ಬೇಡ. ನನಗೆ ಸರಿ ಕಾಣಿಸಿಲ್ಲ, ಯೇಸು ಸ್ವಾಮಿ ಬೇಡ. ನನ್ನ ಬಂಗಾರ ಕೊಟ್ಟಿಲ್ಲ, ಯೇಸು ಸ್ವಾಮಿ ಬೇಡ. ದುಡ್ಡು ಕೊಟ್ಟಿಲ್ಲ, ಲೋನ್ ಸಿಗಲಿಲ್ಲ, ಯೇಸು ಸ್ವಾಮಿ ಬೇಡ. ಇದಕ್ಕಾಗಿ ನೀವು ಯೇಸು ನಂಬಿರೋದು. ಯಾಕಂದ್ರೆ ನಂಬಿರು ನೀವು ನಂಬಿದ ಮೇಲೆ ದೇವರು ಮೊದಲನೇದಾಗಿ ನಿಮಗೂ ಒಂದು ಡ್ಯೂಟಿ ಕೊಟ್ಟಿದ್ದಾನೆ, ನಿಮಗೊಂದು ಕರ್ತವ್ಯ ಕೊಟ್ಟಿದ್ದಾನೆ, ನಿಮಗೊಂದು ಗುರಿ ಕೊಟ್ಟಿದ್ದಾನೆ, ನಿಮಗೊಂದು ಗಮ್ಯವೂ ಕೊಟ್ಟಿದ್ದಾನೆ. ದೇವರೇನು ಹೇಳ್ತದನ್ನ ಅದನ್ನು ಫಸ್ಟ್ ನೀವು ಮಾಡಬೇಕು. ಈಗ ನಿನ್ನ ಕೆಲಸಗಳಾಗಬೇಕು, ನನ್ನ ಕೆಲಸಗಳಾಗಬೇಕು. ಏನೇ ಕೆಲಸಗಳು ಬರೋ ಕೆಲಸಕ್ಕೋಸ್ಕರ ಯೇಸುವನ್ನು ನಂಬಿದ್ದೀರ ನೀವು? ಹೇಗಮ್ಮ? ಯಾಕಂದ್ರೆ ನಂಬಿದ್ರಿ ನೀವು ಯೇಸು ಸ್ವಾಮಿನ? ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ. ಈಗ ಬಜಾರ್ಗೆ ಹೋಗ್ತೀರಿ, ಮಾರ್ಕೆಟ್ಗೆ ಹೋಗ್ತೀರಿ, ಹೋದ ಮೇಲೆ ರೊಕ್ಕ ಕೊಟ್ಟರೆ ಅವ್ರೇನು ಕೊಡ್ತಾರೆ? ನಾಳೆ ಮಾರ್ಕೆಟ್ ಸಂತೆ ಹೋಗ್ತೀರಿ, ನೀವು ಬದನೆಕಾಯಿ ಬೇಕು, ಮೆಣಸಿನ್ಕಾಯಿ ಬೇಕು, ಟಮಾಟ ಫಸ್ಟು ಕೊಂಡ್ಕೊಳ್ತೀವಿ. ವಾರ ಬರಬೇಕು, ಕೊಡಮ್ಮ ಅದನ್ನು ಕೊಟ್ಬಿಟ್ಟು ತಗೊಂಡು ಬಂದ್ಬಿಡ್ತೀರ. ದುಡ್ಡು ಕೊಡಲ್ಲ. ಮೊದಲೇನಂತ ನಾವು ಏನು ದುಡ್ಡು ಕೊಡ್ಬೇಕಂತ? ಮೊದಲು ದುಡ್ಡು ಕೊಡ ಅಂತ. ದುಡ್ಡು ಕೊಟ್ಟರೆ ನಿನಗೆ ವಸ್ತು ಕೊಡೋದು ಸಂತೆಯಲ್ಲಿ. ಹೌದಂತಾರೆ ಇಲ್ಲ ಅಂತೀರ? ಹೌದಾ? ನೀನು ದುಡ್ಡು ಕೊಡ್ದಂಗೆ ಏನಪ್ಪ, ಆಲೂಗಡ್ಡೆ ಇಲ್ಲ, ಕಾಲಿಫ್ಲವರ್ ಇಲ್ಲ, ಕ್ಯಾಬೇಜ್ ಇಲ್ಲ ಸಂದರ್ಭವೆಲ್ಲ ಕೇಳಿದ್ರೆ ಅಯ್ಯೋ ದುಡ್ಡು ಕೊಡ ನನಗೆ ಫಸ್ಟು ಅಂತಾನೆ ಇಲ್ಲ. ಹಾಗೆ ದೇವರ ವಾಕ್ಯ ಹೇಳ್ತದಂದ್ರೆ, ಇವತ್ತು ಮೊದಲು ನೀನು ರಾಜ್ಯಕ್ಕಾಗಿ, ದೇವರ ರಾಜ್ಯಕ್ಕಾಗಿ ಏನು ಮಾಡಿದ್ದೀನಿ ನೀನು ದೇವರಿಗಾಗಿ ಏನಾದರೂ ಮಾಡಿದರೆ ತಾನೇ ನಿನ್ನ ಕೆಲಸಗಳು ಕಾರ್ಯಗಳು ದೇವರು ಮಾಡಲಿಕ್ಕೆ. ಹೌದಲ್ವ? ಒಂದು ಸಾರಿ ಯೋಚನೆ ಮಾಡಿ. ಹೌದಾ? ದೇವರೇನು ಹೇಳ್ತಾನೆ? ಮೊದಲು ನೀನು ನನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತಮ್ಮ ಪಡಬೇಕು. ನಿಂದು ಡ್ಯೂಟಿ, ನಿನ್ನ ಕರ್ತವ್ಯ ಇದಾಗಿರಬೇಕು.
ಅದನ್ನು ಬಿಟ್ಟು ಬಂದಟ್ಲೇ ನನಗೆ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅದು ಬೇಕು ಇವೇ ಬರೀ ಇವೇ ನಿಮ್ಮದು. ಯಾಕೆ ಮಾಡಿದ್ರೆ ಸ್ವಾಮಿ? ದೇವ್ರಿಗಾಗಿ ನೀನೇನು ಮಾಡಿದ್ದಿ? ಏನಮ್ಮ ಮಾಡಿದ್ದಿ ನೀನು? ಏನೂ ಮಾಡಿಲ್ಲ, ಬರೀ ನನಗೆ ಅದು ಬೇಕು ಇದು ಬೇಕೇ. ನನ್ನ ದೇವರು ಏಸಪ್ಪ ಕೊಟ್ಟಿಲ್ಲ, ನಾನು ಚರ್ಚೆಗೆ ಬರಲ್ಲ. ನನ್ನ ಕೆಲಸ ಆಗಿಲ್ಲ, ನನ್ನ ಕಾರ್ಯ ಆಗಿಲ್ಲ, ನನ್ನ ಏಸಪ್ಪನ ಹತ್ರ ಬರೋದಿಲ್ಲ, ಚರ್ಚೆಗೆ ಬರೋದಿಲ್ಲ. ನಡಿ ಮತ್ತೆ ಎಲ್ಲಿಗೆ ಹೋಗ್ತಾರೆ? ನಿಂಬಣ್ಣ ಕೊಯ್ಯಿ, ಕೋಳಿ ಕೊಯ್ಯಿ, ಮಂತ್ರ ಮಂತ್ರ ತಂತ್ರ ಇವುಗಳ ಹತ್ರ ಹೋಗ್ತೀರಿ, ನೀವು ನಾಶ ಆಗಿಬಿಡ್ತೀರಿ. ಅವೆಲ್ಲ ಬಿಟ್ಟು ಏಸಮ್ಮ ಹತ್ರ ಬಂದಿದ್ದೀರಿ, ಅವೆಲ್ಲ ಮಾಡಿದರೆ ನೀವು ನಾಶವಾಗ್ತೀರಿ, ನರಕಕ್ಕೆ ಹೋಗ್ತೀರಿ ಅಂತೇಳಿ ಎಷ್ಟೊಂದು ವಾಕ್ಯಗಳಿಂದ ನಿಮ್ಮನ್ನು ಬಲಪಡಿಸಿದ್ರು. ಕೆಲವರು ಏನು ಮಾಡ್ತಾರೆ? ಯಾರು ಹೇಳ್ಬೇಕು? ಯಾರು? ಕೆಲವರು. ನೀವಲ್ಲ, ನೀವಲ್ಲ, ಕೆಲವರು. ಅವ್ರು ಏನು ಮಾಡ್ತಾರಂದರೆ ಬಂದಾಗ ಬರ್ತಾರೆ ಏಸಮ್ಮ ಹತ್ರ, ಬಂದು ಏನು ಮಾಡ್ತಾರೆ ಅವರು? ನನಗೆ ಅದು ಬೇಕು, ನನಗೆ ಇದು ಬೇಕು, ನನ್ನ ಗಂಡು ಮಗು ಬೇಕು, ಗಂಡು ಮಗು ಬೇಕು. ಕೆಲವರಿಗೆ ಬರೀ ಗಂಡು ಮಕ್ಕಳು ಆಗ್ತಿರ್ತಾರೆ, ಹೆಣ್ಣು ಮಗೇ ಬೇಕು. ಏಸಮ್ಮ ಕೊಟ್ಟಿಲ್ಲ, ಬರಲ್ಲ. ಸಂಜನಾನ್ ಕೊಟ್ಟಿಲ್ಲ, ಬಾಯಮ್ಮ 20 ವರ್ಷಗಳಿಂದ ಗಂಡು ಮಗ ಹುಟ್ಟರೆ ಬರ್ತೀನಿ, ಏಸಪ್ಪನ ಹತ್ರ ಗಂಡು ಮಗ ಹುಟ್ಟರೆ ಬರ್ತೀನಿ, ಗಂಡು ಮಗ ಹುಟ್ಟಿದ್ದಾನೆ. ಈಗ ಹೈಸ್ಕೂಲ್ಗೆ ಹೋಗ್ತಾನೆ, ಅಮ್ಮ ಬಂದಿಲ್ಲ. ಅದು ಏನು? ಗಂಡು ಮಗ ಕೊಡಲಿಕ್ಕಾಗಿ ಏಸಮ್ಮ ಬರ್ತಾನೆ ಇಲ್ಲಿ? ಗಂಡು ಮಗನಿಗಾಗಿ ಏಸಮ್ಮ ನೆನಪಿದೆಯಾ? ನಿನಗೆ ಬಂಗಾರ ಚೈನ್ ಬೇಕಾಗಿತ್ತು, ಏಸಮ್ಮ ಕೊಟ್ಟಿಲ್ಲ. ಇದು ಅಲ್ಲ ನಾವು ದೇವರ ಮಕ್ಕಳಂದರೆ. ದೇವರನ್ನು ಹೇಗೆ ಸ್ವಾಮಿ ನೀವು ದೇವರ ಹತ್ರ ನಂಬಿದ ಮೇಲೆ ಮೊದಲು ನೀನು ನಿನಗಾಗಿ ಒಂದು ದೇವರು ಆಜ್ಞೆ ಕೊಟ್ಟಿದ್ದಾನೆ. ಆ ಆಜ್ಞೆ ಏನು ಹೇಳ್ತದಂದರೆ, ಮೊದಲು ಏನಂತೆ? ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಬೇಕು. ತವಕಪಟ್ಟಿದ್ರೆ ಅಂದರೆ ಅಕ್ಕ ತೋರಿಸ್ಬೇಕು, ಅದಕ್ಕಾಗಿ ದುಡಿಬೇಕು. ದುಡಿದ ಆದಮೇಲೆ ನಿಮ್ಗೆ ಏನು ಬೇಕೋ ಅವೆಲ್ಲವರು ಕೊಡ್ತಾನಂತೆ ಸ್ವಾಮಿ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಮೇಲೆ ಯೋಚನೆ ಐತಿ, ಓದಿ 31:2 కాబట్టి ఏమి తిందుమో, ఏమి త్రాగుదుమో, ఏమి ధరించుకుందుమో అని చింతింపకుడి. అన్యజనులు వీటన్నిటి విషయమై విచారిత్తురు. అవన్నీ మీకు కావలనని మీ పరలోకపు తండ్రికి తెలియను. కాబట్టి ಅಲ್ಲಿರಮ್ಮ, ಅಲ್ಲಿ ಕನ್ನಡದಲ್ಲಿ ಓದ್ಕೊಂಡೆ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿ. ಏನು ಧರಿಸಬೇಕು? ಧರಿಸ್ಕೊಳ್ಳೋದಂದ್ರೆ ಬಂಗಾರ ಚೈನ ಬೇಕು, ಡಾಬು ಬೇಕು, ನೆಕ್ಲೆಸ್ ಬೇಕು, ಬಳೆ ಬೇಕು, ಉಂಗುರ ಬೇಕು, ರೇಷ್ಮೆ ಸೀರೆ ಬೇಕು, ಅವು ಬೇಕು, ಇವು ಬೇಕು, ಅವು ಬೇಕು, ಇವು ಬೇಕು. ಬರೀ ಕೇಳದೆ ಎಷ್ಟು ಮಾತ್ರ ಮಕ್ಕಳೇ ಕೇಳಬೇಕು. ನೀನು ಕೇಳಬೇಕು. ಏನು ಕೇಳಬೇಕು? ಏಸಮ್ಮನ ಹತ್ರ ಬಂದು, ಅಮ್ಮ ಏಸಮ್ಮನ ಹತ್ರ ಬಂದು ಏನು ಕೇಳಬೇಕಮ್ಮ? ಏನು ತಿನ್ನಕ್ಕೆ ನನಗೆ ಮಾಂಸ ಕೊಡು, ತಿನ್ನಕ್ಕೆ ನನಗೆ ಅದು ಕೊಡು, ಇದು ಕೊಡು. ಬರೀ ಕೇಳ್ತಾನ. ಏನೈತಿ ನಿನ್ನ ಹತ್ರ ಕೊಡೋದಕ್ಕೆ? ಏಸಪ್ಪನಿಗಾಗಿ, ದೇವರಿಗಾಗಿ ನಿನ್ನಿಂದ ಏನು ಸಮರ್ಪಣೆ ಐತಿ? ನೀನೇನು ದೇವರಿಗಾಗಿ ಕೊಡ್ತಾ ಇದ್ದೀನಿ. ಆದರೆ ನಿನ್ನಿಂದ ವಸ್ತುಗಳು ದೇವರು ಕೇಳಲ್ಲ. ವಸ್ತುಗಳು ಕೇಳ್ತಾನಪ್ಪ, ಏನು ಕೇಳಲ್ಲ. ನೀನು ಯಾವತ್ತನೇ ಸ್ವಲ್ಪ ಕೇಳಿ, ಅದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು. ನೀನಂತ ಕೇಳ್ಬಿಟ್ಟು ಸ್ವಲ್ಪ ಇವತ್ತುವರೆಗೂ ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ಕೂಡ ಕೇಳ್ತೀವಿ. ವಾಕ್ಯ ಅರ್ಥ ಆದರೆ ಕೇಳಲ್ಲ. ಯಾಕೆ? ಒಂದು ಅರ್ಥ ಮಾಡ್ಕೊಂಡ್ರೆ ದೇವ್ರಿಗೆ ಗೊತ್ತಿಲ್ಲ ನಿನಗೇನು ಬೇಕಂತ. ಗೊತ್ತೈತೆ ಇಲ್ಲ ಏನಪ್ಪ? ದೇವ್ರಿಗೆ ಗೊತ್ತಿಲ್ಲ ನಿನಗೇನು ಬೇಕಂತ. ಮತ್ತು ನಿನಗಾಗಿ ಯಾಕೆ ಕೇಳ್ತೀನಿ ನೀನು? ನಾವೇನು ಕಲಿಸಿದ್ವಿ ನಿಮಗೆ?
ನಿನಗಾಗಿ ಯಾವತ್ತೂ ಕೂಡ ನೀನು ಕೇಳಬೇಡ ದೇವರ ಹತ್ರ. ನಿನಗಾಗಿ ಏನೋ ಕೇಳಬಾರ್ದು. ಯಾಕಂದ್ರೆ ಅದಕ್ಕೆಲ್ಲ ಗೊತ್ತು. ಅದು ಕೊಡ್ತಾನೆ. ಎಷ್ಟು ಕೊಡ್ತಾನಂದ್ರೆ ನೀನು ಕೇಳೋದಕ್ಕಿಂತಲೂ ನೀನು ಊಹಿಸೋದಕ್ಕಿಂತಲೂ ಇನ್ನೂ ಹೆಚ್ಚಾದ ರೀತಿಯಲ್ಲೇ ಕೊಡ್ತಾನಂತ. ಆದರೆ ಪ್ರಿಯ ದೇವರ ಮಕ್ಕಳೇ, ನೀವು ಕಲಿಬೇಕಾಗಿರೋದು ಏನು ಅಂದರೆ ನಾವು ಕೇಳಬಾರ್ದು. ಆದರೆ ಕೇಳೋದು ನಿನಗಾಗಲ್ಲ, ಇತರರಿಗಾಗಿ ಕೇಳಬೇಕು. ನೀನು ವಿಜ್ಞಾಪನೆ ಪ್ರಾರ್ಥನೆ ಮಾಡುವವರಾಗಿರಬೇಕು. ಅಂದರೆ ಈಗ ಯೋಗ ಭಕ್ತನಿದ್ದನಲ್ಲ, ಆತನಿಗಾಗಿ ಏನು ಕೇಳಿಲ್ಲ, ಸ್ನೇಹಿತರಿಗಾಗಿ ಕೇಳ. ನಾವು ಹೇಗಿರ್ಬೇಕಂದ್ರೆ ಇತರರಿಗಾಗಿ, ಬೇರೆಯವರಿಗಾಗಿ ಕೇಳಬೇಕು ನಾವು. ಆವಾಗ ನಿನ್ನ ಕಾರ್ಯಗಳಾಗ್ತವೆ. ನೀನು ಯಾವಾಗ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿತೀಯೋ ಆವಾಗ ಮೇಲೆ ಕಾಣಿಸಿದ್ದು ವಾಕ್ಯದಲ್ಲಿ ಏನಿತ್ತು, ಏನು ತಿನ್ನಬೇಕು, ಏನು ಧರಿಸಬೇಕು, ಏನು ಉಡಬೇಕು, ಏನು ಮಾಡಬೇಕು, ನಿನಗೆಲ್ಲ ಏನೆಲ್ಲ ಬೇಕು. ಯಾವಾಗ ನೀನು ದೇವರಿಗಾಗಿ ದುಡಿತೀಯೋ ಆವಾಗ ದುಡಿದ ಆದಮೇಲೆ ನಿನಗೆ ಏಕೆ ಏನೆಲ್ಲ ಬೇಕೆಂದುಕೊಳ್ಳುವನ್ನ ಒದಗಿಸಿಕೊಡ್ತಾನೆ. ಹಲ್ಲೆಲೂಯಾ. ಸಣ್ಣ ಸಣ್ಣ ಮಾತಿಗೆ ಯೇಸು ಸ್ವಾಮಿ ಬಿಟ್ಟುಬಿಡ್ತೀನಿ ಅಂತ. ಸಣ್ಣ ಸಣ್ಣ ಮಾತಿಗೆ, ಸಣ್ಣ ಕೋರಿಕೆ ಅದಾಗಿಲ್ಲ ಅಂದರೆ ಬೇಡ, ಯೇಸು ಕೆಲಸ ಮಾಡಿಲ್ಲ, ಯೇಸಮ್ಮ ಹತ್ರ ಬಂದರೆ ನನ್ನ ಕಾರ್ಯ ಆಗಿಲ್ಲ, ನಾನು ಯೇಸಮ್ಮನ ಬಿಟ್ಬಿಡ್ತೀನಿ. ನೀನೇನು ಮಾಡಿದ್ದಿ ಯೇಸು ನೀನು ಕೊಡಲಿಕ್ಕೆ? ಏನು ದುಡಿದೀಯಾ? ಏನಾದರೂ ಯೇಸು ಅಂತಾಗಿ ಏನು ದುಡಿದಿರಮ್ಮ ನೀವು? ಏನೋ ದುಡಿದಿದ್ರೆ ಹೇಳಿ, ದೇವ್ರ ಮುಂದೆ ಹೇಳಿದ್ದ, ಏಸಪ್ಪ ನಿನಗಾಗಿ ಅದು ಮಾಡಿದ್ದೀನಿ, ನಿನಗಾಗಿ ಇದು ಮಾಡಿದ್ದೀನಿ, ನಿನಗಾಗಿ ಇಷ್ಟೆಲ್ಲ ಮಾಡಿದ್ದೀನಿ, ಮತ್ತು ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಏಸಪ್ಪ ಕೇಳು. ಅಂಥದ್ದು ಏನು ಏಸಪ್ಪನಿಗಾಗಿ ಮಾಡಿದ್ದೀರಿ ನೀವು? ನೀವಂದ್ರೆ ನೀವಲ್ಲ, ಲೋಕದಲ್ಲಿರುವ ಮನುಷ್ಯರು ನಾವುಗಳೆಲ್ಲರೂ. ನಾವು ಏನಾದರೂ ಕೇಳೋದಕ್ಕೆ ಮುಂಚೆ ನಾವೇನು ಕೇಳಬೇಕು, ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾನು, ಎಲ್ಲರೂ ಹೇಳ್ರಿ, ನಾನು ದೇವರಿಗಾಗಿ ಏನು ಮಾಡಿದ್ದೀನಿ ಅದನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ಸಾಗಬೇಕು. ಹೌದಲ್ಲ? ಅದ ಬಿಟ್ಟು ಮಾತಿಗೆ ನಂಗೆ ಭಾಳ ಬೇಜಾರಾಗ್ತದೆ. ಯೇಸ್ವಾಮಿ ಒಳ್ಳೆ ದೇವರು, ಪ್ರಪಂಚನೇ ಹೇಳ್ತದೆ ಇವತ್ತು. ಯೇಸ್ವಾಮಿ ಒಳ್ಳೆ ದೇವರು, ಜೀವ ಇರುವ ದೇವರು, ಜೀವವುಳ್ಳ ತಂದೆ. ನಿನಗಾಗಿ, ನನಗಾಗಿ, ಮಾನವರಿಗಾಗಿ ಆಕಾಶವನ್ನೇ ಬಿಟ್ಟು ಭೂಲೋಕಕ್ಕೆ ಬಂದರು. ನಿನ್ನ ಮೇಲೆ ನೀನು ಮಾಡಿದ ಎಲ್ಲ ಪಾಪಗಳನ್ನು ಒಂದು ಲಿಸ್ಟೇ ಇತ್ತು, ಭಾರ ಇತ್ತು. ಆ ಪಾಪಗಳು ನಿನ್ನ ತಲೆ ಮೇಲೆ ಇದ್ದಾಗ ಶಿಕ್ಷೆ ನೀನು ಬರಬೇಕಲ್ಲ. ಪಾಪ ಮಾಡಿದವರು ಶಿಕ್ಷೆ ಬರಬೇಕಲ್ಲ. ಇಲ್ಲಿ ಶಿಕ್ಷೆ ಅಂದರೆ ನರಕ, ನಾಶ ಆಗುವುದು. ಅದನ್ನು ತಪ್ಪಿಸಿದನಂತ. ನಿನ್ನ ಪಾಪಗಳೆಲ್ಲ ಆತನ ತಲೆ ಮೇಲೆ ಹಾಕ್ಕೊಂಡಿದ್ದಾನೆ. ಈಗ ನಿನ್ನನ್ನು ತಪ್ಪಿಸಿಬಿಟ್ಟ, ನಿನಗೆ ಶಿಕ್ಷೆ ಇಲ್ಲ. ಆದರೆ ನಿನಗಾಗಿ ನಿನ್ನ ಹೊಂದುವ ಶಿಕ್ಷೆಗೆ ಬದಲಾಗಿ ಯೇಸುವಿನ ಶಿಕ್ಷೆ ಹೊಂದಿಕೊಂಡ. ನಿನಗಾಗಿ, ನನಗಾಗಿ ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟ. ಅಂಥ ದೇವ್ರನ್ನ ಏನು ನನ್ನ ಕೆಲಸ ಆಗಿಲ್ಲ, ನನ್ನ ಕಾರ್ಯ ಆಗಿಲ್ಲ, ನನಗೆ ಹೆಣ್ಣು ಮಗಳು ಹುಟ್ಟಾಳ, ಗಂಡು ಮಗ ಹುಟ್ಟಿಲ್ಲ, ನನ್ನ ದುಡ್ಡು ಸಿಕ್ಕಿಲ್ಲ, ಲೋನ್ ಬಂದಿಲ್ಲ, ಅವ್ರು ಊಟ ಕೊಟ್ಟಿಲ್ಲ, ಇವರು ಕರೆದಿಲ್ಲ, ಅದಕ್ಕೆ ಯೇಸುವನ್ನು ಬಿಟ್ಬಿಡ್ತಾರೆ. ನಂಬಿದ್ದಾದರೂ ಏಕೆ ಯೇಸು ಸ್ವಾಮಿಯನ್ನ? ಏಕಪ್ಪ ನಂಬಿದಿರಿ? ಒಂದು ಮಾತು ಹೇಳ್ರಿ, ಎದಕ್ಕೆ ನಂಬಿದಿರಿ? ನಿನಗೆ ರಕ್ಷಣೆ ಭಾಗ್ಯಕ್ಕಾಗಿ, ನಿನಗೆ ಪರಲೋಕಕ್ಕಾಗಿ, ನಿತ್ಯ ಜೀವಕ್ಕಾಗಿ ಸ್ವಾಮಿ ನಂಬಿದ್ದೀಯ. ನನಗೆ ಆ ಕಾರ್ಯ ಬೇಕು, ನನಗೆ ಈ ಕಾರ್ಯ ಬೇಕು ಅಂತ ನಂಬಿದೀಯಾ? ಅದಕ್ಕಾಗಿ ನಂಬಬೇಡ ಯೇಸು ಸ್ವಾಮಿನ. ನನಗೆ ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು, ಸೂಚಕ ಕಾರ್ಯಗಳು, ಸ್ವಸ್ಥತ ಕಾರ್ಯಗಳು ಯಾವ ಆಗಿಲ್ಲ ನನಗೆ. ಯೇಸಪ್ಪ ಮಾಡಿಲ್ಲ, ನನಗೆ ಬೇಡ, ಯೇಸಪ್ಪ ಬಿಟ್ಬಿಡ್ತೀನಿ ಅಂದರೆ ಬಿಡು, ಹೋಗು. ಎಲ್ಲಿಗೆ? ನರಕಕ್ಕೆ. ಅಷ್ಟೇ, ನರಕಕ್ಕೆ ಹೋಗೋದು. ಸೀದಾ ಅಲ್ಲಿಗೆ ಹೋಗೋದಲ್ಲ. ನೀನು ಕೇಳಬೇಡ, ಹೇಳಬೇಡ. ಸತ್ರೆ ಎಲ್ಲಿಗೆ ಹೋಗೋದು? ನರಕಕ್ಕೆ. ನರಕಕ್ಕೆ. ಯೇಸು ಸ್ವಾಮಿಯನ್ನು ತೊರೆದರೆ ನಿನ್ನ ಆತ್ಮ ಎಲ್ಲಿಗೆ ಹೋಗುತ್ತದೆ? ಇಷ್ಟೆಲ್ಲ ವಾಕ್ಯಗಳು ಹೇಳ್ಕೊಂಡು ಬಂದಿದ್ದು ಏನು ಗೊತ್ತಾ? ನಾವು ನಿನ್ಗೆ ಏನೇ ಬೆಳ್ಳಿ ಬೇಕು, ಬಂಗಾರ ಬೇಕು, ನಿನ್ನ ಕಾರ್ಯ ಆಗಬೇಕು,
ಕೆಲಸ ಆಗಬೇಕು, ನನಗೆ ಸರಿ ಬಂದಿಲ್ಲ, ಯೇಸಪ್ಪ ನನಗೆ ಬೇಡ, ಇಂಥ ಮಾತುಗಳು ಆಡಲಿಕ್ಕಾದ್ರೆ ಯೇಸಪ್ಪ ಹತ್ರ ಬಂದು ಉಪಯೋಗ ಇಲ್ಲ. ಯೇಸುವನ್ನು ನಂಬೋದು ಹೇಗೆ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಹೇಳ್ಬೇಕು. ಇವೆಲ್ಲ ಯೇಸುವನ್ನು ನಂಬಿದ್ದು ನನ್ನ ಆತ್ಮ ಪರಲೋಕಕ್ಕೆ ಹೋಗಬೇಕು. ಹೇಳ್ರಿ, ಯೇಸು ಸ್ವಾಮಿ ಎಲ್ಲರೂ ಹೇಳ್ಬೇಕು. ಯೇಸು ಸ್ವಾಮಿನ ನಂಬಿದ್ದು ನಾನು ಪರಲೋಕಕ್ಕೆ ಸರಿ ಹೋಗಬೇಕು. ಹೇಳಿದ್ದೀರವರು. ಇನ್ನೊಂದ್ಸರಿ ಹೇಳ್ರಿ. ಈಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಯೇಸು ಸ್ವಾಮಿ ನಂಬಿದ್ದು ಬೆಳ್ಳಿಗಾಗಿಲ್ಲ, ಬಂಗಾರಕ್ಕಾಗಿಲ್ಲ, ಮೋಟರ್ ಸೈಕಲ್ಗಾಗಿಲ್ಲ, ಲಾರಿಗಾಗಿಲ್ಲ. ನಿನ್ನ ಮನೆ ಕಟ್ಕೊಳ್ಳೋಕೆ ಮನೆ ಬಂದಿಲ್ಲ, ಅದಕ್ಕೆ ಯೇಸು ಸ್ವಾಮಿ ಬೇಡ. ಇವುಗಳಿಗಾಗಿ ಯೇಸು ಸ್ವಾಮಿ ನಂಬಿಲ್ಲ. ನೀವು ನಂಬಬಾರದು ಕೂಡ. ಮೊದಲನೇದು ಯೇಸು ಸ್ವಾಮಿಯನ್ನು ಯಾಕೆ ನಂಬಬೇಕಂದ್ರೆ, ನೀನು ದೇವರ ರಾಜ್ಯಕ್ಕಾಗಿ ದುಡಿದೀಯಾ, ಅದನ್ನು ನಂಬಿದೀಯಾ, ನಿನ್ನ ಆತ್ಮ ಎಲ್ಲಿ ಹೋಗ್ಬೇಕೀಗ ಅದನ್ನು ಅರ್ಥ ಮಾಡ್ಕೊಳ್ಳಿ. ಕೇವಲ ನಿನ್ನ ಆತ್ಮ ದೇವರ ಹತ್ರ ಹೋಗ್ಬೇಕು, ಆ ಪರಲೋಕಕ್ಕೆ ಹೋಗ್ಬೇಕಂತ ಯೇಸು ನಂಬೋದು. ನಾನು ಆ ಕೆಲಸ ಆಗಬೇಕು, ನೌಕರಿ ಬಂದಿಲ್ಲ, ಯೇಸು ಬೇಡ. ನಾನು ಊರು ಹೋಗೋದು ತಪ್ಪು ಹೋಗ್ಬಿಡ್ತು, ಅವನ ಎದುರು ತಿರುಗಿ ಜಗಳಾಡ್ಬಿಟ್ರು, ಅದಕ್ಕೆ ಯೇಸು ಸ್ವಾಮಿ ಬೇಡ. ಸಣ್ಣ ಪುಟ್ಟ ಏನೇ ಕಾರ್ಯಗಳು ನಕಾರಾತ್ಮಕ ಕಾರ್ಯಗಳಾಗ್ತಾವೆ, ಅದಕ್ಕೆ ಯೇಸಪ್ಪ ಬೇಡ ಅನ್ನೋದಾದರೆ ನೀನು ನಂಬಿ ವೇಸ್ಟ್. ಎದಕ್ಕೆ ನಂಬಬೇಕು ಹೇಳ್ರಿ? ಈಗ ಯೇಸು ಸ್ವಾಮಿನ ನನ್ನ ಆತ್ಮ ಪರಲೋಕಕ್ಕೆ ಹೋಗ್ಬೇಕು. ಪರಲೋಕಕ್ಕೆ ಹೋಗ್ಬೇಕಂದ್ರೆ ಸ್ವಾಮಿ ಹೇಳ್ಬಿಟ್ಟಿದ್ದಾನೆ, ನೀವು ಪರಲೋಕ ಗ್ಯಾರಂಟಿ ಹೋಗ್ತೀವಿ. ಅದಕ್ಕೂ ಕಂಡೀಷನ್ ಉಂಟು. ಏನು? ನೀನು ಪರಿಶುದ್ಧವಾಗಿರ್ಬೇಕು. ನಮ್ಮ ಕೈಯಲ್ಲೇ ಕೊಟ್ಬಿಟ್ಟಿದ್ದಾನೆ ದೇವರು. ಈ ಕೈಯಲ್ಲಿ ಪರಲೋಕ ಕೊಟ್ಟಾನೆ, ಈ ಕೈಯಲ್ಲಿ ಪರಿಶುದ್ಧವಾಗಿರುವಾಗ ದಾರಿ ಕೊಟ್ಟು ತೋರಿಸ್ಬಿಟ್ಟಾನೆ. ಪರಲೋಕ ಹೋಗ್ಬೇಕಂದ್ರೆ ನೀನು ಸಿಂಪಲ್, ನೀವು ಪರಿಶುದ್ಧವಾಗಿದ್ದರೆ ಪರಲೋಕ ಹೋಗ್ಬಿಡ್ತೀವಿ ಅಂತ ದೇವರೇ ಹೇಳ್ಬಿಟ್ಟಾರೆ. ಈಗ ನೀನಾಗಿ ಪರಿಶುದ್ಧವಾಗಿರೋದು ಬಿಟ್ಟು ದೇವರ ಆಜ್ಞೆಗೆ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳಿಗೆ, ಪರಲೋಕಕ್ಕೆ ವಿರುದ್ಧವಾಗಿ ಪಾಪಗಳು ಮಾಡಿಕೊಂಡು ಶಾಪಗಳಿಗೆ ಗುರಿಯಾಗಿ, ದೇವರ ಉಗ್ರತೆಗೆ ಗುರಿಯಾಗಿ ನೀನು ಹೋಗೋದು ಎಲ್ಲಿಗೆ? ನಿನಗೆ ಹೇಳ್ಬಿಟ್ಟಿದ್ದಾನೆ, ಬರ್ದ ಕೊಟ್ಬಿಟ್ಟಿದ್ದಾನೆ ಸ್ವಾಮಿ. ದೇವರು ನಂಬಿದರೆ ನೀನು ಸಂಪೂರ್ಣವಾಗಿ ನಂಬಬೇಕು, ಪರಿಶುದ್ಧವಾಗಿರಬೇಕು. ಯೇಸಪ್ಪನ ನಂಬುವುದು ವಸ್ತುಗಳಿಗಾಗಿ ಅಲ್ಲ. ಎಲ್ಲರೂ ಹೇಳ್ಬೇಕು, ಯೇಸಪ್ಪನ್ನ ನಂಬುವುದು ವಸ್ತುಗಳಿಗೆ ಅದಕ್ಕಲ್ಲ. ಮತ್ತು ಯೇಸು ಸ್ವಾಮಿ ನಂಬುವುದು ಆತ್ಮ ಪರಲೋಕಕ್ಕೆ ಹೋಗಲಿಕ್ಕಾಗಿ. ಹೇಳಿ, ನಮಗೆ ದೇವರ ಆತ್ಮ ಕೊಟ್ಟಾನೆ, ಒಳಗೆ ಆತ್ಮ ಇದೆ. ಆ ಆತ್ಮ ಮರಣ ಹೊಂದಿದಾಗ ಅಂದರೆ ನಾವು ಸತ್ತು ಹೋಗ್ತೀವಲ್ಲ, ಸಾವು ಅಂದರೆ ಏನು ಅರ್ಥ ಅಂದರೆ ನಮ್ಮ ಶರೀರ ದೇಹದೊಳಗಿಂದ ಇರುವ ಆತ್ಮ ಅದು ಹೊರಗೆ ಹೋಗ್ತದೆ. ಸಾವು ಅಂದ್ರೇನು? ಶರೀರದೊಳಗಿಂದ ಆತ್ಮ ಹೊರಗೆ ಹೋಗ್ತದೆ. ಹೇಳ್ರಿ, ನಿಮ್ಮ ಬಾಯಿಂದ ಅರ್ಥ ಮಾಡ್ಕೊಳ್ಬೇಕು, ಬಾಯಿಂದ ಹೇಳಬೇಕು. ಆವಾಗಲೇ ನಿಮಗೆ ಅರ್ಥ ಆಗೋದು, ನಿಮ್ಮ ತಲೆ ಒಳಗೆ ಇರೋದು. ಸಾವು ಅಂದರೆ ಏನಮ್ಮ? ಮರಣ ಅಂದರೆ ಏನು? ನಮ್ಮ ಆತ್ಮ ಒಳಗಿಂದ ಹೊರಗೆ ಹೋಗ್ತದೆ. ಹೊರಗೆ ಹೋದ್ಮೇಲೆ ಎಲ್ಲಿ ಹೋಗ್ತದೆ? ಎಲ್ಲಿ ಹೋಗ್ಬೇಕು ಹೇಳ್ರಿ? ನಿಮ್ಮ ಆತ್ಮ ಎಲ್ಲಿ ಹೋಗ್ಬೇಕು? ಮತ್ತು ಅದಕ್ಕಾಗಿ ಯೇಸು ನಂಬಿರೋದು. ನನ್ನ ಕೆಲಸ ಆಗಿಲ್ಲ, ನನ್ನ ಕಾರ್ಯ ಆಗಿಲ್ಲ, ನನ್ನ ಗಂಡ ಹೊಡೆದ, ನನ್ನ ಹೆಂಡತಿ ಮನೆ ಬಿಟ್ಟು ಹೋದ್ರು, ನನ್ನ ಹೆಂಡತಿ ಸರಿಯಾಗಿ ಮಾತಾಡ್ಸಲ್ಲ, ಪ್ರೀತಿ ಮಾಡಲ್ಲ, ಇದಕ್ಕೆ ಯೇಸು ನಂಬೋದು. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ನಂಬೋದು ನಿನ್ನ ವಸ್ತುಗಳಿಗಾಗಿ, ನಿನ್ನ ಕಾರ್ಯಗಳಿಗೆ ಆಗಿ ಅಲ್ಲ. ಯೇಸು ನಂಬೋದು ನಿನ್ನ ಆತ್ಮ ಪರಲೋಕಕ್ಕೆ ಅದನ್ನು ಕೊಂಡೊಯ್ತಾನೆ. ಎರಡನೇ ಸಾರಿ ಬರ್ತಾ ಇದ್ದಾನೆ ಯೇಸು ಸ್ವಾಮಿ. ಒಂದನೇ ಸಾರಿ ಬಂದು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಮಾರ್ಗ, ದಾರಿ ತೋರಿಸಿ ಹೋದ. ನೀವೆಲ್ಲ ಈ ದಾರಿಯಲ್ಲಿ ಬಂದ್ರೇನೆ ಪರಲೋಕಕ್ಕೆ ಬರ್ತೀರ ಅಂತ ಹೇಳಿ ನಮಗೆಲ್ಲ ಹೇಳಿ ಕೊಟ್ಟು ಹೋದ್ರು. ಅದು ಮಾಡಿದ್ರೆ ನಾವು ಪರಲೋಕಕ್ಕೆ ಆಟೋಮೆಟಿಕ್ ಹೋಗ್ಬಿಡ್ತೀವಿ. ಆದರೆ ಅದನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಬರೋದು,
ನನ್ನ ದುಡ್ಡು ಯಾರು ಕೊಡೋರು ಕೊಟ್ಟಿಲ್ಲ, ಯೇಸ್ವಾಮಿ ನಂಬಿದ್ದಕ್ಕೆ ಯಾವ ಕೆಲಸ ಆಗ್ತಾ ಇಲ್ಲ, ಯೇಸ್ವಾಮಿ ಬೇಡ ಹೇಳ್ತಾರ ಆ ಥರ. ನಿನ್ನ ಸತ್ಯ ಗೊತ್ತಿಲ್ಲ, ಅದಕ್ಕಾಗಿ ಆ ಥರ ಹೇಳ್ತಾ ಇದ್ದೀನಿ. ಯೇಸು ಸ್ವಾಮಿ ನಂಬುವುದು, ಮತ್ತೊಂದು ಥರ ಹೇಳ್ತೀನಿ, ಯೇಸು ಸ್ವಾಮಿ ನಂಬುವುದು ನಿನ್ನ ಆತ್ಮ ಪರಲೋಕಕ್ಕೆ ಹೋಗಲಿಕ್ಕಾಗಿ ನಂಬಿದ್ದೀನಿ. ಸುವಾರ್ತೆ ಕೇಳಿದವರು, ಸುವಾರ್ತೆ ಕೇಳಿದ್ವಿ. ಈಗ ನನಗೆ ಯಾರೋ ಸುವಾರ್ತೆ ಹೇಳಿದ್ರು, ನಾನು ನೀವು ಮಂದಿ ಹೇಳಿದೆ ಸುವಾರ್ತೆ. ಹಾಗೆ ನಾವೇನು ಮಾಡಬೇಕು, ಸುವಾರ್ತೆ ಕೇಳಿ ಯೇಸುವನ್ನು ನಂಬಿದ್ದೀವಲ್ಲ, ನಂಬಿದ್ದೀವಿ, ನಂಬಿದ ದಿನದಿಂದ ವಾಕ್ಯ ಹೇಳ್ತದಂತೆ ಸರ್ವ ಸೃಷ್ಟಿ, ನೀವು ಹೋಗಿರಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ, ನಂಬಿದವರು, ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಂಡವರು ರಕ್ಷಣೆ ಹೊಂದಿಕೊಳ್ಳುವರು. ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಂಡ್ರೆ ಸಿಗ್ತದೆ ನಮಗೆ ರಕ್ಷಣೆ. ಏನು ನಂಬೋದು? ಏನು ನಂಬೋದಂದ್ರೆ ಈ ಲೋಕದಲ್ಲಿ ಏಸಪ್ಪ ಒಬ್ಬರೇ ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋರು, ಕೊಂಡೊಯ್ಯುವವರು ಏಸಪ್ಪ ಅಂತ ನಂಬಿದ್ರು. ಆತ ಮತ್ತೆ ಬರಲಿಕ್ಕುಂಟು, ಬರ್ತಾ ಇದ್ದಾರೆ ಯೇಸ್ವಾಮಿ. ಬಂದಾಗ ನನ್ನನ್ನು ಆತನು ಕರ್ಕೊಂಡು ಹೋಗ್ತಾನೆ. ನನ್ನಂದರೆ ನಾವು ಸೀರೆ ಉಟ್ಕೊಂಡು ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದವನ್ನಲ್ಲ, ಶರೀರವನ್ನೆಲ್ಲ ಅದನ್ನು ಕರ್ಕೊಂಡು ಹೋಗೋದು ಯೇಸ್ವಾಮಿ. ಶರೀರವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರಲ್ಲ, ಎರಡನೇ ಸಾರಿ ನಮ್ಮ ಆತ್ಮವನ್ನು ಕೊಂಡೊಯ್ಯಲಿಕ್ಕಾಗಿ ಕರ್ಕೊಂಡು ಹೋಗ್ಲಿಕ್ಕಾಗಿ ಬರ್ತಾನೆ. ಯೇಸಮ್ಮ ಎರಡನೇ ಸಾರಿ ಬರ್ತಾ ಇರಲಿಲ್ಲ, ಬರುವಂಥ ಸಮಯದಲ್ಲಿ ಯಾಕೆ ಬರ್ತಾನಮ್ಮ? ಕೇಳಿಸ್ಕೋಬೇಕು. ಮತ್ತೊಮ್ಮೆ ಯೇಸ್ವಾಮಿ ಎರಡನೇ ಸಾರಿ ಬರುವಂಥ ಸಮಯದಲ್ಲಿ ಆತ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅಂದ್ರೇನು? ಶರೀರನ ಕರ್ಕೊಂಡು ಹೋಗಲ್ಲ ಆತ. ಅಮ್ಮ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನೀವು. ಮತ್ತೊಂದು ಸರಿ ಹೇಳ್ತಾನೆ, ಇಷ್ಟು ವರ್ಷಗಳು ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ, ಶರೀರದೊಟ್ಟಿಗೆ ನಾವು ಯಾರೂ ಪರಲೋಕಕ್ಕೆ ಹೋಗೋದಿಲ್ಲ. ಯೇಸ್ವಾಮಿ ಒಬ್ಬರೇ ಹೋಗಿರೋದು, ಶರೀರ ಪ್ರಾಣ ಆತ್ಮದೊಟ್ಟಿಗೆ. ಯೇಸುವಿಗಿಂತ ಮುಂಚೆ ಇಬ್ಬರು ಹೋಗಿದ್ದಾರೆ. ಏಲಿಯ ಹೋಗಿದ್ದಾನೆ, ಆಮೇಲೆ ಆನೋಕ್ ಹೋಗಿದ್ದಾನೆ. ಆದರೆ ಅವ್ರಿಗೆ ಪ್ರವೇಶ ಇಲ್ಲ ಪರಲೋಕದಲ್ಲಿ, ವಾಪಸ್ ಬರ್ತಾರೆ ಅವರು. ಯಾಕೆ ಪ್ರವೇಶ ಇಲ್ಲ ಅಂದರೆ ಪರಲೋಕದಲ್ಲಿ ರಕ್ತ ಮಾಂಸಗಳಿಗೆ ಅಲ್ಲಿ ಸ್ಥಾನಮಾನ ಇಲ್ಲ. ಯಾರು ಕೂಡ ಶರೀರದಿಂದ ಮೇಲೆ ಹೋಗಕ್ಕೆ ಸಾಧ್ಯವಿಲ್ಲ. ಶರೀರ ಇಲ್ಲೇ ಭೂಮಿಗೆ ಸೀಮಿತ. ಯಾಕಂದರೆ ಶರೀರ ಮಣ್ಣಿನ ಮಾಡಿದ್ದು ಇಲ್ಲೇ ಇರಬೇಕದು. ದೇವರು ವಾಕ್ಯ ಹೇಳ್ಬಿಟ್ಟೈತೆ, ಶರೀರ ಮಣ್ಣಿನ ಮಾಡಿದ್ದು ಮಣ್ಣಿಗೆ ಹೋಗ್ಬೇಕು. ಮತ್ತು ಮೇಲೆ ಏನಾಗ್ತದೆ ಅಂದರೆ ಆತ್ಮ ಹೋಗ್ತದೆ. ಯೇಸ್ವಾಮಿ ಹೋಗಿದ್ದಾನೆ, ಯೇಸಪ್ಪರು ವಾಪಸ್ ಬರ್ತಾನೆ. ಈಗ ಏಲಿಯಾ ಅನ್ನೋಕೆ ಅವರು ಹೋಗಿದ್ದಾರೆ ಇಬ್ಬರು, ಅವರು ವಾಪಸ್ ಬರ್ತಾರೆ. ನ್ಯಾಯ ತೀರ್ಪು, ಜಡ್ಜ್ಮೆಂಟ್ ನಡೀತದೆ. ನಾವೇನು ಮಾಡಿದ್ವಿ? ಜೀವಿಸುವ ಕಾಲ ಅಂದರೆ ಹುಟ್ಟಿದಾಗಿಂದಲೂ ಸತ್ತಾಗ ಸಾಯುವವರೆಗೆ ನಾವು ಯಾವ ರೀತಿ ಜೀವನ ಮಾಡಿದ್ವಿ ಅದೆಲ್ಲ ರೆಕಾರ್ಡ್ ಐತೆ ದೇವರ ಹತ್ರ. ಆ ಒಂದು ಗ್ರಂಥ, ಆ ಒಂದು ಪುಸ್ತಕದಲ್ಲಿ ಬರೆದಿದ್ದೈತೆ. ಅದೆಲ್ಲ ನ್ಯಾಯ ತೀರ್ಪು ನಡೀತದೆ. ದೇವರು ಎನ್ಕ್ವೈರಿ ಮಾಡ್ತಾನೆ. ಸಿಂಹಾಸನದ ಮೇಲೆ ಕೂತು ಒಬ್ಬೊಬ್ಬರು ಕರೆದು, ನೀನು ಇದು ಮಾಡಿದಿ, ನೀನು ಬದುಕಿರುವ ಸಮಯದಲ್ಲಿ ನಿನ್ನಿಂದ ಈ ಆಘಾತ ಆಗಿದೆ, ನೀನು ದೇವರಿಗೆ ಇಷ್ಟು ವಿರುದ್ಧ ಮಾಡಿದಿ, ನೀನು ಈ ದಿನ ತಪ್ಪುಗಳು ಮಾಡಿದಿ, ಅಪರಾಧಗಳು ಮಾಡಿದಿ, ಪಾಪಗಳು ಮಾಡಿದಿ, ಅವುಗಳಿಗೆ ನೀನು ಉತ್ತರ ಕೊಡು ಅಂತ ಕೇಳಿದ. ಏನು ಹೇಳ್ತೀನಿ? ಒಂದು ವೇಳೆ ನಿನ್ನಿಂದ ಏನಾದರೂ ಆಗಬಾರದುಗಳಾಗಿದ್ದರೆ, ಮಾತಾಡಬಾರದುಗಳನ್ನು ಮಾತಾಡಿದರೆ, ಇವತ್ತು ದೇವರು ನಿನಗೊಂದು ಅವಕಾಶ ಕೊಡ್ತಾ ಇದ್ದಾನೆ. ಏನು ನೆನೆಸ್ಕೋ, ನಿನ್ನ ಜ್ಞಾಪಕ ಇದ್ದಷ್ಟು ದೇವ್ರ ಮುಂದೆ ಮೊಣಕಾಲೋಗಿ ಆತನ ಮುಂದೆ ಪ್ರಾರ್ಥನೆ ಮಾಡಿ, ಕಣ್ಣೀರಿಂದ ಕೇಳಿ, ದೇವ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನನ್ನಿಂದ ಆಗಬಾರದುಗಳು ಆಗೋಗ್ಬಿಟ್ಟಿದೆ ಸ್ವಾಮಿ, ಅವುಗಳೆಲ್ಲವುಗಳನ್ನು ಕ್ಷಮಿಸಪ್ಪ. ಏನಂತ ಕೇಳಬೇಕು? ಕ್ಷಮಿಸು ಏಸಪ್ಪ, ನನಗೆ ಕ್ಷಮಿಸು ಹೇಳಿದ್ರೆ
ಆತನ ಕ್ಷಮಿಸ್ತಾನೆ. ಯಾಕೆ ಕ್ಷಮಿಸ್ತಾನೆ ಅಂದರೆ ಆತ ನಮ್ಮನ್ನು ಪ್ರೀತಿ ಮಾಡ್ತಾನೆ, ಪ್ರೀತಿ ಸ್ವರೂಪನಾಗ್ತಾನೆ, ತಪ್ಪದೇ ಕ್ಷಮಿಸ್ತಾನೆ. ಹಾಗಾಗಿ ದೇವರ ಮಕ್ಕಳೇ, ಇವತ್ತು ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ, ನನ್ನ ಜೊತೆ ಮಾತಾಡ್ತಾ ಇದ್ದಾನೆ. ನಾವೇನು ಮಾಡಬೇಕಂದ್ರೆ ಫಸ್ಟು ಅದನ್ನು ಅದು ಬೇಕಿರ್ಬೇಕಂತ ಕೇಳೋದು ಬಿಡ್ರಿ. ನಿನ್ಗೇನು ಬೇಕಾದ್ರೂ ಗೊತ್ತು, ನೀನು ಕೇಳಿದ್ರೆ ಗೊತ್ತಾಗ್ತದೆ. ಇಲ್ಲ ನೀನು ಕೇಳಿಲ್ಲ ಅಂದ್ರೂ ಕೂಡ ನಿನ್ನ ನಿರ್ಮಾಣ ಮಾಡಿದಾತನು, ನಿನ್ನನ್ನು ರೂಪುಗೊಳಿಸಿದಾತನು, ನಿನ್ನ ಹೆಂಗೆ ಮಾಡಬೇಕು ಅಷ್ಟೆಲ್ಲ ಸೃಷ್ಟಿ ಮಾಡಿದಾತನು. ನಿನ್ನ ಹಲ್ಲು ನೋವು ಹಲ್ಲು ನೋವು ಹೋಗೋದಿಲ್ಲಪ್ಪ ಇದು ಏಸನ್ನು ಬೇಡ ಬಿಟ್ಬಿಡ್ತಿದ್ರೆ ಆತ ಹೇಳ್ದಂಗೆ ಊಟ ಮಾಡಿದ್ದೀನಿ, ಆತ ಹೇಳ್ದಂಗೆ ವಿಟಮಿನ್ಸ್ ತಿಂದ್ಯಾ, ಸೈನ್ಸ್ ಪ್ರಕಾರ ನೀನು ಸತ್ವ ತಿಂದ್ಯಾ, ಏನು ತಿನ್ಬೇಕು ಅದನ್ನು ತಿಂದ್ಯಾ, ಏನು ತಿನ್ನಬಾರ್ದು ಅದನ್ನು ತಿಂದ್ಯಾ, ಮತ್ತೆ ರೋಗ ಬರ್ತಿದ್ರೆ ಏನು ಬರ್ತದೆ? ಹೌದಲ್ಲ? ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ನಾವು ಮಾಡಬಾರ್ದುಗಳನ್ನು ಮಾಡಿದ್ವಿ, ತಿನ್ನಬಾರ್ದುಗಳನ್ನು ತಿಂದಿವಿ, ಸತ್ತಿದ್ದುಗಳನ್ನು ತಿಂದಿವಿ. ನಾವು ಸತ್ತಿದ್ದು ತಿಂದರೆ ಇಲ್ಲ. ನೀವು ಅಲ್ಲಿ ಮೋದಿ ಟಾಕೀಸ್ ಹತ್ರ ಕಬಾಬ್ ಮಾಡ್ತಾರೆ. ಏನು ಮಾಡ್ತಾರೆ? ಕಬಾಬ್ ನಿನಗೇನು ಜೀವ ಇರುವ ಕೋಳಿ ಕೊಯ್ದು ಮಾಡ್ಯಾರ, ಸತ್ತು ಹೋದ ಕೋಳಿಗಳು ತಂದು ಮಾಡ್ತಾರೆ, ಒಳ್ಳೆ ಮಸಾಲೆ ಹಾಕಿ. ಹೌದಲ್ಲ? ಮತ್ತು ಅದು ತಿಂದರೆ ರೋಗಗಳು ಬರದಂಗೆ ಇರ್ತದೆ. ತಿನ್ಬೇಡ ಅಂದ್ರೆ ಅದನ್ನು ತಿಂತೀನಿ ಅಂದ್ರೆ ರೋಗಗಳು ಬಂದರೆ ನಾನು ರೋಗ ಬಂದರೆ ರೋಗನೇ ಹೋಗ್ತಿಲ್ಲ, ವಯಸ್ಸು ಬೇಡ. ಇಂಥ ಮನಸ್ಥಿತಿ ನೀವು ಇಟ್ಕೊಂಡು ನೀವು ದೇವ್ರ ಮಕ್ಕಳಾಗಿರೋಕ್ಕೆ ಸಾಧ್ಯವಿಲ್ಲ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ರಿ ಫಸ್ಟು, ಆಮೇಲೆ ದೇವ್ರನ್ನ ಅರ್ಥ ಮಾಡ್ಕೊಳ್ರಿ. ಫಸ್ಟು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ. ಹೌದಲ್ಲಪ್ಪ? ದೇವ್ರು ನಮಗೆ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಆಜ್ಞೆ ಅಂದರೆ ಏನಂದರೆ ಹೇಳ್ಬೇಕು. ಆಜ್ಞೆ ಅಂದರೆ ಏನು? ಮಾಡು ಅಂದಿದ್ದನ್ನು ಮಾಡಬೇಕು, ಮಾಡಬೇಡ ಅಂದಿದ್ದನ್ನು ಮಾಡಬಾರದು. ಆದರೆ ನಾವೇನು ಮಾಡ್ತೀವಿ? ಮಾಡು ಅಂದಿದ್ದನ್ನು ಮಾಡ್ತಾ ಇಲ್ಲ, ಮಾಡಬೇಡ ಅಂದಿದ್ದನ್ನೇ ಮಾಡ್ತಾ ಇದ್ದೀವಿ ನಾವು. ಮತ್ತು ನಿನ್ನ ಆರೋಗ್ಯ ಹೆಂಗೆ ಬರ್ತದೆ, ನಿನ್ನ ಕೆಲಸಗಳು ಹೆಂಗೆ ಆಗ್ತವೆ, ನಿನ್ನ ಕಾರ್ಯಗಳಿಗೆ ಸಿದ್ಧವಾಗ್ತದೆ, ನಿನಗೆ ಹೆಂಗೆ ಜಯ ಸಿಗ್ತದೆ? ದೇವರಿಗೆ ವಿರುದ್ಧ ತಾನೇ ನೀವು ಮಾಡ್ತಿರೋದು. ಏನಮ್ಮ? ಈಗ ದೈವ ಜನರು ನಿಮ್ಮ ಊರಿಗೆ ಬರ್ತಾರೆ, ನಾವು ಬರ್ತೀವಿ. ಬಂದರೆ ಗೊತ್ತು ಯಾರನ್ನು ಒಬ್ಬರಾದ್ರೂ ಬಂದು ಮಾತಾಡಿಸ್ತೀವಿ ನಮ್ಮನ್ನು. ಏನಮ್ಮ ನೀವು ಅಂತ ಬೇಡವಾದ ವಸ್ತುಗಳ ಬಿಟ್ಟಿವಿ ನಾವು. ನೀವು ಮಾತಾಡ್ಸಿದ್ರಿ ನಮ್ಮನ್ನು ಬಂದು ಒಬ್ಬರಾದ್ರೂ ಒಂದು ಗ್ಲಾಸ್ ನೀರಾದರೂ ಕೊಟ್ಟರೆ ನೀವು ಒಬ್ಬರಿಗಾದರೂ ಮಾನ್ಯತೆ ಗುರುತು ಇಳಿಸಿದ್ದೀರ, ಕೊಟ್ಟಿದ್ದೀರ ನಮ್ಮನ್ನು. ನಿಮ್ಮೂರಿಗೆ ಸ್ವಾರ್ಥ ತಗೊಂಡು ಬಂದವರು ನಾವು ತಾನೆ, ನಿಮ್ಮೂರಲ್ಲಿ ಕ್ರೈಸ್ತರು ಮಾಡಿದ್ದು ನಾವು ತಾನೆ. ಎಂದಾದರೂ ಒಂದು ಗೌರವ ಕೊಟ್ಟರೆ ಬರ್ತಾನೆ ಬಿಡು, ಹೋಗ್ತಾನೆ ಬಿಡು, ಬರ್ತಾನೆ ಬಿಡು, ಹೋಗ್ತಾನೆ ಬಿಡು. ದೇವರ ವಾಕ್ಯ ಹೇಳ್ತದೆ, ದೈವ ಜನರನ್ನ ನೀವು ಗುರುತಿಸಿರಿ. ಬೋಧನೆ ಪಡ್ಕೊಳ್ಳುವವರು ಬೋಧಿಸುವವರಿಗೆ ಎಲ್ಲ ಪದಾರ್ಥಗಳಲ್ಲಿ ಒಳ್ಳೆದನ್ನು ಕೊಟ್ರಿ ಅಂತ ದೇವರು ಹೇಳೋದು. ಮಾಡಿದ್ರೆ ನೀವು ಅಂದರೆ ನಾನು ಹೇಳ್ತಾ ಇದ್ದೇನೆ, ಆಜ್ಞೆಗಳು ಆಜ್ಞೆ ಪ್ರಕಾರ ನೀವು ಬದುಕ್ತಾ ಇಲ್ಲ. ಗಲಾತ್ಯ 6ನೇ ಅಧ್ಯಾಯ 6ನೇ ವಚನ ನೋಡಮ್ಮ. ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಿರಿ. ದೇವರ ವಾಕ್ಯ ಹೇಳುತ್ತಿಲ್ಲ. ಆಜ್ಞೆ ಅಲ್ವಮ್ಮ? ಆಜ್ಞೆ ಅಲ್ಲ ಅಂದರೆ ದೇವರೇನು ಹೇಳ್ತಾನಂದ್ರೆ, ನೀವು ವಾಕ್ಯ ಕೇಳಿಸ್ಕೊಳ್ಳುವವರು, ವಾಕ್ಯ ಹೇಳುವವರಿಗೆ ನಿಮ್ಮ ಎಲ್ಲ ಒಳ್ಳೆಯದುಗಳ ಕೆಟ್ಟದುಗಳೆಲ್ಲ ಮಧ್ಯ ಎಲ್ಲ ಒಳ್ಳೆಯದುಗಳಲ್ಲಿ ಅವ್ರಿಗೆ ಒಳ್ಳೆ ಪಾಲನ್ನು ಕೊಡಿರಿ. ಇದು ಆಜ್ಞೆ. ಇದು ಕೊಟ್ಟಿರ ಒಂದು ಲೋಟ ನೀರು ಕೊಟ್ಟಿರ ದೈವಜನರು ಬಂದಾಗ ನೀರು ಬೇಡ, ಏನೂ ಬೇಡ,
ಕನಿಷ್ಠ ದೇವರ ಪ್ರೀತಿ ಹೊಂದ್ಕೊಂಡು ಬಂದು ನೀವು ದೈವಜನರು ಆತ್ಮೀಯ ತಾಯಿ ಆತ್ಮೀಯ ತಂದೆ ಬಂದಾರಷ್ಟೇ ಹೋಗಿ ಒಂದು ಸಲ ಮಾತಾಡ್ಸ್ಕೊಂಡು ಬರೋಣ ಅನ್ನೋ ಮನಸ್ಸಾದರೂ ನಿಮ್ಗೆ ಬಂತ ಪ್ರೀತಿ ಕೊಟ್ರಮ್ಮ ಏನೇ ಪ್ರೀತಿ ಕೊಟ್ರ ಏನು ನಮ್ಗೇನು ದ್ರಾಕ್ಷ ಹಿಡಿದದಲ್ಲ ಮಂದಿರ ಕಟ್ಟಿಸಿವಲ್ಲ ಆ ಮಂದಿರಕ್ಕೆ ಬರ್ತಾರೆ ಹೋಗ್ತಾರೆ ಬಿಡು. ಇಂಥ ಮನಸ್ಸುಳ್ಳವರಾಗಿ ಇರುವುದಾದರೆ ನಿಮ್ಗೆ ದೇವರ ರಾಜ್ಯದಿಂದ ಬರಬೇಕಾದ ಸವಲತ್ತುಗಳು ಹೇಗೆ ಬರ್ತವೆ ಅಂದರೆ ಹಾಗೆ ಬರೋದಿಲ್ಲ ಅಂದಾಗ ಕೇಸಪ್ಪ ಬಿಟ್ಬಿಡ್ತೀವಿ ಅಂತ. ಎಲ್ಲ ನಿಮ್ಮ ಕೈಯಲ್ಲೇ ಐತೆ, ದೇವರ ಹತ್ರ ಏನೂ ಇಲ್ಲ. ದೇವರೆಲ್ಲ ಹೇಳಿ ನಿಮಗೆ ಕೊಟ್ಬಿಟ್ಟಿದ್ದಾನೆ, ವರ ಕೊಟ್ಟಿದ್ದಾನೆ, ಶಾಪ ಕೊಟ್ಟಿದ್ದಾನೆ, ಆಶೀರ್ವಾದ ಕೊಟ್ಟಿದ್ದಾನೆ, ನಾಶ ಕೊಟ್ಟಿದ್ದಾನೆ. ನಿಮ್ಗೆ ಯಾವುದು ಬೇಕು ನೀವು ಆರಿಸ್ಕೊಡ್ರೆ ಅಂತ ಇದೆ. ನೀವೇ ಆರಿಸ್ಕೊಡ್ಬೇಕು. ಪರಲೋಕ ಬೇಕಾ ನರಕ ಬೇಕಾ ಅದನ್ನು ಹೇಳಿಕೊಟ್ಬಿಟ್ಟಿದ್ದಾನೆ. ನಿಮ್ಗೆ ಯಾವ್ದು ಬೇಕು? ಯಾವ್ದು ಬೇಕಪ್ಪ ನಮಗೆ? ಪರಲೋಕ ಬೇಕಂದ್ರೆ ದೇವರ ಆಜ್ಞೆಗಳನ್ನು ಪರಿಪಾಲಿಸ್ತಾ ಇದ್ದಾರೆ ನೀವು. ಇಲ್ಲ ತಾನೇ? ನೀವೇ, ನಾನು ಇಲ್ಲ ಅಂತ ಹೇಳೋದಿಲ್ಲ, ನಿಮ್ಮನ್ನೇ ನೀವು ಪರೀಕ್ಷೆ ಮಾಡಿಕೊಳ್ಳಿ. ನಾವೇನು ದೇವರ ವಾಕ್ಯ ಪ್ರಕಾರ ಬದುಕ್ತಾ ಇಲ್ಲ, ದೇವರಿಗಾಗಿ ಬದುಕ್ತಾ ಇಲ್ಲ, ದೇವರ ರಾಜ್ಯಕ್ಕಾಗಿ ಬದುಕ್ತಾ ಇಲ್ಲ, ದೇವರ ನೀತಿಗಾಗಿ ಬದುಕ್ತಾ ಇಲ್ವ ನಾವು? ಏನು ಬದುಕ್ತಾ ಇದ್ವಿ ನಾವು? ವಾಕ್ಯ ಪ್ರಕಾರ ಬದುಕ್ತಾ ಇದ್ವ ನಾವು? ಹೇಳಮ್ಮ, ಬದುಕ್ತಾ ಇದ್ರೆ ನೀವು? ನನಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು, ನಿಮ್ಗೆ ಇಬ್ಬರಿಗೆ ಗೊತ್ತದು. ನಿಮ್ಮ ಆತ್ಮಕ್ಕೆ ಗೊತ್ತು, ಪರಿಶುದ್ಧಾತ್ಮ ದೇವ್ರಿಗೆ ಗೊತ್ತು. ನೀವು ಹೆಂಗೆ ಬದುಕ್ತಾ ಇದ್ದೀರಿ? ದೇವ್ರಿಗಾಗಿ ನೀವೇನು ಕೊಟ್ಟಿದ್ದೀರಿ? ಇವಾಗ ದೇವ್ರಿಗಾಗಿ ಏನಾದರೂ ನೀವು ಕೊಟ್ಟು ನೀವು ತಗೋಪಟ್ಟರೆ ಇಂದಲೇ ದೇವ್ರು ನಾನು ಎಲ್ಲ ಅವುಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು ಸ್ವಾಮಿ. ಅಲ್ಲೇ ಬರಬೇಕೈತೆ. ಕೆಳಗೆ ನಂಗೆ ನೋಡಮ್ಮ, ಅಲ್ಲ ಅದಲ್ಲ ಮತ್ತಾಯ ಸುವಾರ್ತೆ 6:33. ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಗ ಲಾಸ್ಟ್ ವಾಕ್ಯ ಅವೆಲ್ಲವುಗಳು ಯಾವಾಗ ನೀವು ದೊರೆತವಂದ್ರೆ ನೀವು ದೇವರ ರಾಜ್ಯ ಮೊದಲು ನೀತಿಗಾಗಿ ನೀವು ದುಡಿದ್ರೆ ಏನು ಬೇಕೋ ಅವೆಲ್ಲಗಳು ನಾನು ಕೊಡ್ತೀನಿ ಅಂತ ಇದ್ದಾನೆ ಸ್ವಾಮಿ. ಅದು ಹೇಳ್ತಾನೆ, ಗ್ಯಾರಂಟಿ ಕೊಡ್ತೇನೆ. ಬರೆದು ಕೊಟ್ಟಲ್ಲ, ಯಾರು ಸಾಲ ಕೊಟ್ಟಾಗ ಕೊಟ್ಟಲ್ಲಪ್ಪ, ಆಮೇಲೆ ನಾನು ಅದೆಲ್ಲ ಗೊತ್ತಿಲ್ಲ, ಬರೆದು ಕೊಡಂತಾರೆ. ಏನಪ್ಪ ಬರೆದು ಕೊಡೋದು ಯಾವಾಗ ಕೇಳ್ತಾರೆ ಅಂದ್ರೆ ನಂಬಿಕೆ ಇದ್ದಾಗ, ನಮಗೆ ಭರವಸೆ ತುಂಬಿಸೋರು ಬರೆದು ಕೊಟ್ಬಿಡ್ತಾರೆ. ಈಗ ದೇವರು ಬರೆದು ಕೊಟ್ಬಿಟ್ಟೆ ನಿಮ್ಗೆ, ನೀವು ನನಗಾಗಿ ಬಿಡಿರಪ್ಪ, ನಿಮ್ಗೆ ಏನು ಬೇಕೋ ಅವೆಲ್ಲ ನಾನು ಕೊಡ್ತೀನಿ ಅಂತ ಇದ್ದಾನೆ ಸ್ವಾಮಿ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್. ನಿಮ್ಮ ಕೈಯಲ್ಲೇ ಐತೆ, ಯಾರ ಕೈಯಲ್ಲಿಲ್ಲ. ಒಬ್ಬೊಬ್ಬರು ಪ್ರತಿಯೊಬ್ಬರು ಪ್ರಪಂಚದಲ್ಲಿರುವ ಎಲ್ಲರಿಗೂ ಒಂದೇ ಮಾತು ದೇವರು ಹೇಳ್ತಾ ಇದ್ದಾನೆ, ನನಗೆ ಮೊದಲು ನನಗಾಗಿ, ನನ್ನ ರಾಜ್ಯಕ್ಕಾಗಿ, ನನ್ನ ನೀತಿಗಾಗಿ ನೀನು ದುಡಿ, ನಿನಗೆ ಆಮೇಲೆ ಎಲ್ಲವೂ ನಾನು ಕೊಡ್ತೀನಿ. ಈಗ ನಮ್ಮನ್ನು ನೋಡ್ಕೊಳ್ಳಿ. ದೇವ್ರ ವಾಕ್ಯ ಏನು ಹೇಳ್ತದಂದ್ರೆ ದಶಮ ಭಾಗ ಕೊಡು ಅಂತ ಹೇಳ್ತಾರೆ. ದೇವ್ರ ಭಾಗ ದೇವ್ರು ಕೊಡ್ಕೊಡ್ಬೇಕು. ಕಾಣಿಕೆ 7 ವಿಧವಾದ ಕಾಣಿಕೆಗಳು ಹೇಳಿದ್ದೀನಿ. ನಮ್ಮ ಕಾಣಿಕೆಗಳು ದೇವ್ರು ಕೊಡ್ತಾ ಇದ್ರು ನನಗೆ ಗೊತ್ತಿಲ್ಲ. ನಿಮ್ಮ ಕಾಣಿಕೆಗಳ ಮೇಲೆ ನಾನು ಬದುಕ್ತಾ ಇಲ್ಲ, ನಾನು ದೇವರ ದಯದಿಂದ ಬದುಕ್ತಾ ಇದ್ದೀನಿ. ಅಲ್ಲವೇ? ನೀವು ಕೊಡುವ ಕಾಣಿಕೆ ದೇವರು ಕೊಟ್ಟರೆ ದೇವರು ನಿಮಗೆ ಆಶೀರ್ವಾದ ಮಾಡ್ತಾನೆ. ಹೌದಾ? ಪಾಯಿಂಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವರಿಗೆ ದಶಮ ಭಾಗ ಕೊಡುವ ಅಂತಾನೆ. ಕೊಟ್ಟಿದ್ದೀರಾ? ಇಲ್ಲ, ನನಗೆ ಗೊತ್ತಿಲ್ಲ. ಅದು ಆಜ್ಞೆ ಕೊಡುವಂತ. ನೀವು ಕೊಡ್ತಾ ಇಲ್ಲ. ನೀವು 100 ರೂಪಾಯಿ ಕೊಟ್ಟಿದ್ರೆ 10 ರೂಪಾಯಿ ದೇವ್ರು ಕೊಟ್ಬಿಡ್ಬೇಕು. ದೇವರೇ, ಒಂದು ಹುಡುಗ ಇದ್ದಾನೆ, ತಂದೆ ತಾಯಿ ಸತ್ತೋಗ್ಬಿಟ್ರು, ಚರ್ಚೆಲ್ಲ ಮಲಗ್ತಿದ್ದ, ಸಣ್ಣ ಹುಡುಗ, ಸ್ವಲ್ಪ ಹುಡುಗ, ದಿನ ಬೆಳೀತಾ ಬಂದ. ಕೂಲಿ ಕೆಲಸ ಮಾಡಿದ್ರೆ ವಾಕ್ಯ ಕೇಳ್ತಾರೆ. ವಾರದ ಕೂಲಿ ಬಂದ ತಕ್ಷಣ ಅದರ 10ನೇ ಭಾಗ, ದಶಮ ಭಾಗ ಅಂತಾರೆ, 10ನೇ ಭಾಗ. ಅಷ್ಟು ಅನಾಥ ಹುಡುಗ
ತಂದು ಕೊಟ್ಟು ಕೊಡೋದು ಫಸ್ಟ್ ದೇವ್ರಿಗೆ ಕೊಟ್ಬಿಟ್ಟು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತಿದ್ದ. ಇವತ್ತು ಆ ಹುಡುಗ ಕಾರಲ್ಲಿ ತಿರುಗ್ತಾನೆ, ದೊಡ್ಡ ಶೋರೂಮ್ ಮಾಡಿದ್ದಾನೆ, ದೊಡ್ಡ ವೆಲ್ಡಿಂಗ್ ಶಾಪ್ ಮಾಡಿದ್ದಾನೆ. ಯಾಕೆ ಅಷ್ಟೆಲ್ಲ ಅಭಿವೃದ್ಧಿ ಆಯ್ತು ಅಂದರೆ ಅವನ ವಾಕ್ಯ ಪ್ರಕಾರ ಅನಾಥ ಹುಡುಗ ಅವನು, ತಂದೆ ತಾಯಿಲ್ಲ ಯಾರಿಲ್ಲ ಅವನು. ಇವತ್ತು ಕಾರ್ಗಳಲ್ಲಿ ತಿರುಗಾಡ್ತಾನೆ, ದೊಡ್ಡ ಚರ್ಚ್ ಕಟ್ಸಿದ್ದಾನೆ, ಅವನ ಫಾಸ್ಟ್ ಆಗಿದ್ದಾನೆ. ಇವತ್ತು ಯಾಕೆ ಅವನ ಅಭಿವೃದ್ಧಿ ಆದ? ಯಾಕೆ ನಾವು ಅಭಿವೃದ್ಧಿ ಆಗ್ತಾ ಇಲ್ಲ? ಯಾಕೆ ನಮಗಿನ್ನೂ ದರಿದ್ರ? ಯಾಕೆ ನಮ್ಮ ಕೆಲಸಗಳಾಗ್ತಾ ಇಲ್ಲ? ಯಾಕೆ ಇನ್ನೂ ನಾವು ಹಿಂದುಳಿದೀವಿ? ಯಾಕೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ನಮ್ಗೆ ಅಭಿವೃದ್ಧಿ ಇಲ್ಲ? ಯಾಕೆ ನಮಗೆ ಸಮೃದ್ಧಿ ಇಲ್ಲ ಅನ್ನೋದಾದರೆ ಒಂದ್ಸಲ ನೀನು ಆಲೋಚನೆ ಮಾಡು. ವಾಕ್ಯ ಪ್ರಕಾರ ನೀನು ಬದುಕುತ್ತಾ ಇಲ್ಲ. ಯಾವ ಪ್ರಕಾರ ಬದುಕ್ತೇವೆ ನೀವು? ವಾಕ್ಯ ಪ್ರಕಾರ ಬದುಕ್ತೇವೆ. ಎಲ್ಲ ಊರುಗಳಲ್ಲಿ ಒಂದು ರೀತಿ ಇದ್ರೆ ನಮ್ಮೂರಲ್ಲೇ ಒಂದು ರೀತಿ, ನಮ್ಮೂರಲ್ಲೇ ಒಂದು ರೀತಿ ಅಲ್ಲ ಇನ್ನೊಂದು ರೀತಿ. ಎಲ್ಲರೂ ಮಾಮೂಲಾಗಿದ್ದಾರೆ, ವಾಕ್ಯ ಪ್ರಕಾರ ಹೆಚ್ಚು ಕಡಿಮೆ ಪರವಾಗಿಲ್ಲ, ದೇವ್ರ ಕಾರ್ಯಗಳು ಮಾಡಿಕೊಂಡು ದೇವರಿಗಾಗಿ ದುಡಿದು ದೇವ್ರ ಮಕ್ಕಳಾಗಿ ಜೀವಿಸ್ತಾ ಇದ್ದಾರೆ. ದೇವರವರಿಗೆ ಎಲ್ಲ ರೀತಿಯಲ್ಲಿ ಕಾಯ್ದು ಕಾಪಾಡ್ತಾ ಇದ್ದಾರೆ. ಅದು ಬರೆದುಕೊಟ್ಬಿಟ್ಟಿದ್ದೇನೆ, ನಿನ್ನ ಕೈ ಬಿಡೋದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ, ನಿನ್ನ ಕೈ ಬಿಡೋದಿಲ್ಲ, ನಿನ್ನ ಚೈ ಬಿಡುವನು ನಿನ್ನು ಎಡಬಾಯನೆಂದರೆ ಅನಾಥರನ್ನಾಗಿ ಬಿಟ್ಟು ಬಿಡೋದಿಲ್ಲ. ನಾನು ಎಲ್ಲ ವೇಳೆಯಲ್ಲಿ ನನ್ನ ತಾಯಿಯಾಗಿ ತಂದೆಯಾಗಿ ನಿಮ್ಮನ್ನು ಕಾಯ್ತೀನಿ, ಕಾಪಾಡ್ತೀನಿ ಅಂತ ವಾಕ್ಯ ಹೇಳಿದ್ದಾರೆ. ಹೋದ ಸರಿ 7 ವಿಧವಾಗಿ ಕಾಪಾಡ್ತಿದ್ದಾನೆ ಸ್ವಾಮಿ. ನೀವು ವಾಕ್ಯ ಹೇಳಿದ್ರು ಕಾಪಾಡುವಿಕೆ ಬಗ್ಗೆ ಅಷ್ಟೆಲ್ಲ ಬರೆದುಕೊಂಡಿದ್ದೇನೆ ಸ್ವಾಮಿ. ವಾಕ್ಯಗಳಂದ್ರೆ ಏನರ್ಥ? ನಮಗೆ ಅಗ್ರಿಮೆಂಟ್ ಬಾಂಡ್ ಪೇಪರ್ ಮೇಲೆ ಬರೆದುಕೊಟ್ಟಂಗೆ ಆತೇನೋ ಮಾಡ್ತಾ ಇದ್ದಾನೆ, ನಾವು ಮಾಡ್ತಾ ಇದ್ದೀವಿ. ಮತ್ತೆ ಏಸ್ವಾಮಿ ಬಗ್ಗೆ ದೂರು, ಅದರ ಮೇಲೆ ಕಂಪ್ಲೇಂಟ್. ಏಸ್ವಾಮಿ ನನ್ನ ಕಾರ್ಯ ಮಾಡ್ತಾ ಇಲ್ಲ, ನನ್ನ ಕೆಲಸ ಮಾಡ್ತಾ ಇಲ್ಲ, ನನಗೆ ಆ ಕೆಲಸ ಆಗಿಲ್ಲ, ನನಗೆ ಈ ಕೆಲಸ ಆಗಿಲ್ಲ, ನನ್ನ ಗಂಡ ನನ್ನ ಸರಿಯಾಗಿ ಪ್ರೀತಿಸ್ತಾ ಇಲ್ಲ, ನಾನು ಹೆಂಡತಿ ನನ್ನ ಸರಿಯಾಗಿ ಪ್ರೀತಿಸ್ತಾ ಇಲ್ಲ, ನನಗೆ ಅದಿಲ್ಲ ಇದಿಲ್ಲ. ಏಸ್ವಾಮಿ ಮೇಲೆ ನೀವು ಕಂಪ್ಲೇಂಟ್ ಮಾಡೋದಾದರೆ ನೀವು ಎಂಥ ದೇವ್ರ ಮಕ್ಕಳಾಗ್ತೀರಿ? ನೀವು ಕಂಪ್ಲೇಂಟ್ ಮಾಡ್ತಾರೆ ಯಾರಾದರೂ? ಏಸ್ವಾಮಿ ಪ್ರೀತಿ ಮಾಡಿದ್ರೆ ಕಂಪ್ಲೇಂಟೇ ಮಾಡೋದಿಲ್ಲ, ನಿನ್ನ ಮೇಲೆ ನೀನೇ ಕಂಪ್ಲೇಂಟ್ ಮಾಡ್ಕೋಬೇಕು. ಹೌದಲ್ಲಮ್ಮ? ಈಗ ದೇವರು ಬರ್ಕೊಟ್ಬಿಟ್ಟಿದ್ದಾನೆ, ನೀನು ಇದು ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಇದು ಮಾಡಿಲ್ಲ ಅಂದರೆ ಅದು ಹೆಂಗಾಗ್ತದೆ? ನಿನ್ನ ಕೆಲಸಗಳು ಹೆಂಗಾಗ್ತವೆ? ದೇವರೇನು ಹೇಳೋಣ, ನನಗಾಗಿ ದುಡಿ, ನನಗಾಗಿ, ನನ್ನ ರಾಜ್ಯಕ್ಕಾಗಿ, ನನ್ನ ನೀತಿಗಾಗಿ ದುಡಿ, ನಾನು ನಿನಗಾಗಿ ಮಾಡ್ತೀನಿ, ಅವೆಲ್ಲಗಳನ್ನು ನಾನು ಮಾಡಿಕೊಡ್ತೀನಿ ನಿನಗೆ. ಫಸ್ಟ್ ನಾನು ಮಾಡ್ತೀನಿ, ಆಮೇಲೆ ನೀನು ದುಡಿ ಅಂತ ಹೇಳೋಣ ಸ್ವಾಮಿ. ಏನು ಹೇಳಲ್ಲಮ್ಮ? ಮೊದಲು ರಾಜ್ಯಕ್ಕಾಗಿ ನೀನು ದುಡಿ, ಆಮೇಲೆ ಅನ್ಕೊಳ್ತೀನಿ. ಅಥವಾ ದೇವರೇನು ಬರೆದು ಕೊಟ್ಟಣ, ಫಸ್ಟ್ ನಾನು ಕೊಟ್ಬಿಡ್ತೀನಿ ನಿಮಗೆ, ಆಮೇಲೆ ನೀವು ನನಗಾಗಿ ದುಡ್ಡಿನ ಅಂತ ಹೇಳೋಣ? ಇಲ್ಲ, ವಾಕ್ಯ ಕ್ಲಿಯರ್ ಐತೆ. ಕೊಡು ನಿನಗೆ ಕೊಡಲ್ಪಡುವುದು. ಕೊಡು ನೀನು ಫಸ್ಟ್. ಅಂದರೆ ದೇವರು ನಿನ್ನ ಹುದ್ದೆ ನೋಡ್ತಾನೆ. ದೇವರು ನೀನು ಕೊಟ್ಟ ಮೇಲೆ, ಆಸ್ತಿ ಕೊಟ್ಟ ಮೇಲೆ ದೇವರು ಸ್ವಲ್ಪ ಕೊಡೋದು ಅದೇ ದೊಡ್ಡ ಸ್ಥಿತಿ ಏನಿಲ್ಲ. ನೀನು ಏನು ಇಲ್ದಾಗ ದೇವರಲ್ಲಿ ನೀನು ಏನು ಕೊಡ್ತೀಯಲ್ಲ ಅದು ದೇವರು ನೋಡೋದು, ನಿನ್ನ ಮನಸ್ಸು ನೋಡೋದು. ಕೆಲವರು ಇದ್ದಾರೆ, ನನ್ನ ಹತ್ರ ಏನೈತಪ್ಪ ದೇವ್ರು ಕೊಡೋಕ್ಕೆ, ಆತ ಕೊಟ್ಟರೆ ನಾನು ಕೊಡ್ತೀನಿ ಅಂತ. ನೇಮ್ಯ ಇದು ಸರಿನಾ? ಹೇಳಪ್ಪ ಮದ್ದಣ್ಣ, ಎಲ್ಲಿ ನೋಡ್ತೀನಿ? ನನ್ನ ನೋಡಿ ನೀನು. ಹಾಂ ಏನಮ್ಮ ಗ್ರೇಸಮ್ಮ ಲೀಡರ್, ನೀವು ಇದನ್ನು ಹೇಳ್ಕೊಡೋದು ಎಲ್ಲರಿಗೆ ಸಭೆಯಲ್ಲಿ. ದೇವರಿಗಾಗಿ ದುಡಿಬೇಕಮ್ಮ, ದುಡಿದ್ರೆ ದೇವರನ್ನು ಕಾಪಾಡ್ತಾನೆ, ಕಾಯುತ್ತಾನೆ, ಕಾಪಾಡ್ತಾನೆ. ಬರ್ಕೊಟ್ಬಿಟ್ಟಾನ, ಇಸ್ರಾಯೇಲರನ್ನು ಕಾಯುವ ದೇವರು ಕಳಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಕಣ್ಣು ರೆಪ್ಪೆ ಮುಚ್ಚಿದ್ರೆ ನಾಶ ಆಗ್ಬಿಡ್ತಿದೆ ಲೋಕ, ಎಲ್ಲ ಕಲ್ಲಲ್ಲ ಆಗ್ಬಿಡ್ತದೆ. ಕಣ್ಣು ಮುಚ್ಚದಂಗೆ ನಿಮ್ಮನ್ನು ಕಾಯ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಅದು ಹೇಳ್ತಾನೆ, ನಾನು ಕಾಪಾಡ್ತೀನಿ ನಿಮ್ಮನ್ನಂತೆ, ಕಾಪಾಡ್ತಾ ಇದ್ದಾನೆ. ಹಾಗಿರುವಾಗ ಏಸಮ್ ತಪ್ಪಂಗಾಗ್ತದೆ. ಅಸಲಿ ತಪ್ಪಲ್ಲಿ ಯಾರಿದ್ದಾರೆ? ಈಗ ಯಾರಿದ್ದಾರಮ್ಮ? ಆನಂದಮ್ಮ ಹೇಳ್ಬೇಕು. ತಪ್ಪಲ್ಲಿ ನಾವೇ ಇರೋದು, ಏಸಮ್ ಇಲ್ಲ ತಪ್ಪಲ್ಲಿ. ಏಸಮ್ ತಪ್ಪು ಯಾವತ್ತೂ ಮಾಡಿಲ್ಲ, ಯಾವತ್ತೂ
ಅಪರಾಧ ಮಾಡಿದರೆ ಅವರು ಪಾಪ ಮಾಡಿಲ್ಲ. ಯಾರಾದ್ರೂ ತೋರಿಸಿದ್ರು ಯೇಸುವನ್ನು ತಪ್ಪು ಮಾಡಿದ್ದಾನೆ, ಈ ತಪ್ಪು ಮಾಡಿದ್ದಾನೆ ಯೇಸುವನ್ನು ಅಂತೇಳಿ, ಈ ಪಾಪ ಮಾಡಿದ್ದಾನೆ ಯೇಸುವನ್ನು ಯಾರಾದ್ರೂ ತೋರಿಸಿದ್ರು? ಯಾರು ತೋರಿಸಿದ್ರು? ಅದನ್ನು ಸಿಲುಬೆಗೆ ಗುರಿ ಮಾಡಿದಾಗ, ಶಿಕ್ಷೆಗೆ ಗುರಿ ಮಾಡಿದಾಗ ಆ ಪಿಲಾತು ಕೈ ತೊಳ್ಕೊಂಡ್ಬಿಟ್ರು, ಇದನ್ನೆಲ್ಲ ನಾನು ಯಾವ ತಪ್ಪು ಕಂಡಿಲ್ಲ. ನ್ಯಾಯ ಜಡ್ಜ್ಮೆಂಟ್ ಆದಾಗ ಇದನ್ನೆಲ್ಲ ಯಾವ ತಪ್ಪು ನಾನು ಕಂಡಿಲ್ಲ ಅಂತ ಕೈ ತೊಳ್ಕೊಂಡ್ಬಿಟ್ಟಾರೆ. ಅಂದ್ರೇನು? ತಪ್ಪಿಲ್ಲದ ಹಾಗೆಯೇ ಅದನ್ನ ಶಿಕ್ಷೆಗೆ ಗುರಿಪಡಿಸಿದ್ರು, ಹಿಂಸಿಸಿದ್ರು. ಕಾಲಿಂದ ಒದ್ದರು, ಚಾಟಿಯಿಂದ ಒದ್ದರು, ಕುತ್ತಿದ್ರು, ಉಗುಳಿದರು, ಕೆಟ್ಟ ಭಾಷೆಯಿಂದ ಬೈದರು. ಪಂಚ ಗಾಯಗಳಿಂದ ಆತನನ್ನು ಶಿಲುಬೆಯಲ್ಲಿ ಪ್ರಾಣ ತೆಗೆದರು. ಆತ ದೇವರು ಆತನ ಪ್ರಾಣ ಯಾರು ತೆಗೆಯಲಿಕ್ಕೆ ಸಾಧ್ಯವಿಲ್ಲ, ಆತ ಸಮರ್ಪಿಸಿಕೊಂಡ. ದೇವರು ಕೊಟ್ಟು ಕಳಿಸೋ ಕೆಲಸವನ್ನು ಮಾಡಿ ಮುಗಿಸಿ, ಇಗೋ ನಾನೆಲ್ಲ ನೀನು ಕೊಟ್ಟ ಕೆಲಸ ಜವಾಬ್ದಾರೆಲ್ಲ ಮುಗಿಸಿದ ತಂದೆ, ಸುವಾರ್ತೆ ಸಾರಿದೆ. ಯೇಸು ಬಂದಿದ್ದ ಮೂಲಕಕ್ಕೆ ಪರಲೋಕದ ಸುವಾರ್ತೆಯನ್ನು ಭೂಲೋಕದಲ್ಲಿ ಸಾರಲಿಕ್ಕಾಗಿ ಆತ ಬಂದಿತ್ತು. ಆ ಕಾಲದಲ್ಲಿ ಪರಲೋಕ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಪರಲೋಕ ಇದೆ, ಪರಲೋಕ ರಾಜ್ಯ ಇದೆ, ತಂದೆಯಾದ ದೇವರಿದ್ದಾರೆ, ಆತನ ಸೃಷ್ಟಿಕರ್ತನಾದ ದೇವರು ಅಂತೇಳಿ ಭೂಲೋಕದಲ್ಲಿರುವ ಜನರಿಗೆ ಆ ಪರಲೋಕದ ಬಗ್ಗೆ ಮರ್ಮಗಳು, ರಹಸ್ಯಗಳು, ಸತ್ಯಾಂಶಗಳು ತಿಳಿಸಿ ಹೋಗಲಿಕ್ಕಾಗಿ ಆತ ಬಂದಿತ್ತು. ಆ ದೇವರ ಬಗ್ಗೆ, ದೇವರ ರಾಜ್ಯದ ಬಗ್ಗೆ ತಿಳಿಸಲಿಕ್ಕಾಗಿ ಭೂಲೋಕ ಅಸಲಿಗೆ ಬಂದಿತ್ತು. ಯೇಸುಸ್ವಾಮಿ ಬಂದವನು ಬಂದಂಗೆ ನಾವೆಲ್ಲರೂ ಪಾಪಿಗಳಾಗಿದ್ದೀವಿ, ಪಾಪ ಮಾಡಿ ನಾಶವಾಗಿ ನರಕಕ್ಕೆ ಹೋಗ್ತದೆ ಅಂತೇಳಿ ಆತ ಏನು ಮಾಡಿದ? ನಾವೆಲ್ಲರೂ ನರಕಕ್ಕೆ ಹೋಗೋದು ದೇವರು ಇಷ್ಟ ಇಲ್ಲ, ನೀವೆಲ್ಲರೂ ಪರಲೋಕಕ್ಕೆ ಹೋಗಬೇಕು ಅಂತ ದೇವರ ಚಿತ್ತವನ್ನು ನಮ್ಗೆ ತಿಳಿಸಿ, ಪರಿಶುದ್ಧವಾಗಿದ್ದರೆ ಮಾತ್ರ ನೀವು ಪರಲೋಕಕ್ಕೆ ಹೋಗ್ತೀರಿ ಅಂತ ನಮ್ಗೆ ತಿಳಿಯಪಡಿಸಿ, ಆತನು ಮತ್ತೆ ನಾನು ಬರ್ತೀನಿ, ನೀವು ಪರಿಶುದ್ಧವಾಗಿರ್ರಿ, ಯಾರು ಪರಿಶುದ್ಧವಾಗಿರ್ತಾರೋ ಅವ್ರು ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಮೊದಲನೇ ಸಲ ಹೋದ. ಈಗ ಎರಡನೇ ಸಲ ಬರಲಿಕ್ಕಿದ್ದಾನೆ. ಬರುವ ಸಮಯ ಹತ್ತಿರವಾಗಿದೆ. 7 ಸೂಚಕ ಕಾರ್ಯಗಳು ಅವಾಗಲೇ ಕಾಣಿಸ್ತಾ ಇದ್ದವು ಪ್ರಪಂಚದಲ್ಲಿ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಂದರೆ ಏನು? ಸೂಚಕ ಕಾರ್ಯಗಳಂದ್ರೆ ಏನು? ಸೂಚಕ ಅಂದರೆ ಸೂಚನೆಯನ್ನು ಕೊಡ್ತಾವು. ಸೂಚನೆ ಅಂದ್ರೆ ಏನು? ಹಿಂಗಾದ್ರೆ ಹಂಗೆ ಆಗ್ತದೆ, ಕಣ್ಣು ಉಜ್ಜದೆ, ಸೀನು ಬರ್ತದೆ ಅಂದ್ರೆ ಏನು? ನೆಗಡಿ ಆಗ್ತದೆ ಅಂತ ಅರ್ಥ, ಹೌದಲ್ಲ? ಹೊಟ್ಟೆ ನೋಯಿಸ್ತದೆ ಅಂದರೆ ಏನೋ ಹೊಟ್ಟೆ ಗಡ್ಬಡಾಗಿದೆ, ಸರಿಯಾಗಿ ಕಕ್ಕಸ್ ಓದಿಲ್ಲ, ಅದಾಗವರಿಗೆ ಅದು ಹೊಟ್ಟೆ ನೋವು ಹೋಗೋದನ್ನು ಕಾಣಿಸ್ಕೊಳ್ತಾರೆ. ಹಂಗೆ ಯೇಸುಸ್ವಾಮಿ ಬರವಣ ಬಗ್ಗೆ, ಎರಡನೇ ಬರವಣ ಬಗ್ಗೆ ಹತ್ತಿರವಾಗಿದೆ. ಯೇಸುಸ್ವಾಮಿ ಬರೋದು ಹತ್ತಿರವಾಗಿರೋ ಒಂದು ಸೂಚನೆಗಳು ಕಾಣಿಸ್ತಾ ಇದ್ದಾವೆ, ಲೋಕದಲ್ಲಿ ಮಾತಾಡ್ತಾ ಇದ್ದಾವೆ. ಅವು 7 ಸೂಚನೆಗಳು. ಒಂದು 2-3 ಹೇಳ್ತೇನೆ, ಆ ವಾಕ್ಯ ಇನ್ನೊಂದ್ಸಲ ಬಂದಾಗ ಹೇಳ್ತೇನೆ 7 ಸೂಚನೆಗಳು ಯಾವ ಅಂತ. ಚಂದ್ರ ಕೆಂಪುಗಾದ ನೋಡಿದ್ರ? ಏನಪ್ಪ ಚಂದ್ರ ಕೆಂಪುಗಾದ? ಚಂದ್ರ ಹೇಗಿರ್ಬೇಕು? ಬೆಳಗಿರ್ಬೇಕು, ಕಣ್ಣಿಗಿರ್ಬೇಕು. ಅಂಥದ್ದು ಕೆಂಪುಗ ರಕ್ತ ವರ್ಣವಾಯಿತು. ಅದು ಸೂಚನೆ ಏಸಪ್ಪ ಬರೋ ಸಮಯ ಹತ್ತಿರವಾಗಿದೆ ಅಂತ. ಇಸ್ರಾಯೇಲ್ ದೇಶ ಇರಲಿಲ್ಲ. ಇಸ್ರಾಯೇಲ್ ದೇಶ ಮತ್ತೆ ತಿರುಗಾ ಬಂದು ಯಹೂದಿಯರೆಲ್ಲರೂ ತಮ್ಮ ರಾಜ್ಯವನ್ನು ಕಟ್ಕೊಂಡು, ತಮ್ಮ ದೇಶವನ್ನು ಕಟ್ಕೊಂಡು, ಅದು ಬೈಬಲಲ್ಲಿ ಬರೆದಿದ್ದೈತೆ. ಅವರೆಲ್ಲರೂ ಬರ್ತಾರೆ, ಅವ್ರ ರಾಜ್ಯವನ್ನು ಕಟ್ಕೊಳ್ತಾರೆ ಅಂತೇಳಿ. ಹೀಗೆ ಸೂಚನೆಗಳು ಕೊಟ್ಟಿದ್ದಾರೆ, 7 ಸೂಚನೆಗಳು ಅದೆಲ್ಲ ನಡೆದವಿದೆ. ಅಂದರೆ ಅಂತ ಬರುವಂಥ ಸಮಯ ಹತ್ತಿರವಾಗಿದೆ. ಅಲ್ಲೆಲ್ಲ ಹತ್ತಿರವಾಗಿದೆ ಅಂತ ಹೇಳಿ ಸುಮ್ಮನೆ ಮನೆಗೆ ಹೋಗಿ ಮಲ್ಕೊಳ್ಳೋದಲ್ಲ. ಮತ್ತೆ ನಿನ್ನ ಬಾಧ್ಯತೆ ಏನು? ನಿನ್ನ ಭಾರ ಏನು? ನಿನ್ನ ದರ್ಶನ ಏನು? ನೀನೇನು ಮಾಡಬೇಕು? ಏನು ಮಾಡಬೇಕು? ನನ್ನ ಸಮಯ ಆಯಿತು, ಮುಗಿಸ್ತೀನಿ, ಕರೆಕ್ಟು ಮುಗಿಸ್ಬೇಕು. ನಾನು ನೀನೇನು ಮಾಡಬೇಕು? ಈಗ ಏನು ಮಾಡಬೇಕಂದ್ರೆ ನೀವು ಏನು ಮಾಡೋದು ಬೇಕಾಗಿಲ್ಲ. ನೀವು ಮಾಡೋದು ಒಂದು ಪರಿಶುದ್ಧವಾಗಿರು, ಆಜ್ಞೆ ಪ್ರಕಾರ ಬದುಕು. 3ನೇದು ಅದನ್ನು ರಾಜ್ಯಕ್ಕಾಗಿ ಅದನ್ನ ಹೇಳ್ಬೇಕು. ಅದನ್ನ ರಾಜ್ಯ ಬೆಳಿಬೇಕಂದ್ರೆ ಏನು ಮಾಡಬೇಕು? ನಾವೆಲ್ಲ ಸುವಾರ್ಥ ಸೇವೆ ಮಾಡಬೇಕು, ಸುವಾರ್ತೆ ಸಾರಬೇಕು, ಸುವಾರ್ತೆಯನ್ನು ಪ್ರಕಟಿಸಬೇಕು. ಎಷ್ಟು ಮಂದಿ ನಿಮ್ಮಲ್ಲಿ ಸುವಾರ್ಥ ಸೇವೆ ಹೋಗ್ತಾ ಇದ್ದೀರಿ? ಅಕ್ಕವ್ರು ಹೋಗ್ತಾ ಇದ್ದಾರೆ,
ಪಾಸ್ಟಮ್ಮ ಆನಂದಮ್ಮ, ಪಾಸ್ಟಮ್ಮ ಸುನೀತಮ್ಮ, ಸುರೇಶ ಇವರೆಲ್ಲ ಸುವಾರ್ತೆಗೆ ಹೋಗ್ತಾರೆ. ಯಾರಾದರೂ ಒಬ್ಬರು ಮನಸ್ಸು ಮಾಡಿದ್ರೆ ನಾನು ಬರ್ತೀನಮ್ಮ ಒಂದು ಸರ್ತಿ ಸುವಾರ್ತೆ ಸಾಕ್ತೀನಿ ಅಂತ ಮನಸ್ಸು ಮಾಡಿದ್ರೆ ನಿಮ್ಮ ಬದುಕೇ ಒಂದು ಸುವಾರ್ತೆ ಆಗುತ್ತೆ. ಮನುಷ್ಯರು ಸತ್ತಿದ್ರೆ ನಿಂತಿಲ್ಲ ಒಂದಿನ, ನಾನು ನೋಡ್ತಾ ಇದ್ದೀನಿ. ಸತ್ತಿದ್ರೆ ಸಾವು ಬಂದಿಲ್ಲ, ನೀವು ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ರಿ. ಇದೇನು ಸಭೆ, ಇದೇನು ಸಂಗಮ ಸಭೆ? ಮುದುಕಿ ಸತ್ತಿದ್ದಾಳೆ, ಯಾರಿಲ್ಲ, ಆಡೋರು ಇಲ್ಲ, ಜನನೇ ಇಲ್ಲ. ಎತ್ತಬೇಕಾ ಮುಗಿಸ್ಬೇಕಾ ಏನು ಮಾಡ್ಬೇಕು ಗೊತ್ತಿಲ್ಲ. ನಾನು ಬಂದಿದ್ದೀನಿ, ನನಗೆ ಹುಷಾರಿದ್ದಿಲ್ಲ ಆದರೂ ಬಂದಿದ್ದೀನಿ. ನಾನು ಎಲ್ಲ ಸಾವುಗಳಿಗೆ ಬಂದಿದ್ದೀನಿ. ನೀವು ನೋಡಿದ್ರೆ ಕೆಲಸಕ್ಕೆ ಹೋಗ್ತೀವಿ. ಸ್ವಲ್ಪ ಮನಸ್ಸು ಇರಬೇಕು, ಪ್ರೀತಿ ಇರಬೇಕು. ಸಭೆಗಳು ಸತ್ತಾರಂದ್ರೆ ಒಂದು ಕೆಲಸ ಮಾಡ್ಲಿಕ್ಕೆ ನೀವು ಹಿಂಗಾದ್ರೂ ಮನಸ್ಸು ಬರ್ತದೆ. ಒಂದಿನ ಕೂಲಿ ಹೋದ್ರೆ ಹೋಯ್ತು. ನಿನ್ನ ಪ್ರೀತಿ ಏನು? ಏಸನ್ನು ನಂಬಿದ್ದೀವಿ, ಏಸನ್ನು ಮಕ್ಕಳೇ ಸತ್ತಾರೆ, ಮತ್ತೆ ನೀನು ಇರಬೇಕೇ ಇಲ್ಲ. ನೀನು ಇಲ್ಲೇ ಇರ್ತೀವಿ, ಗಟ್ಟಿ ಇರ್ತೀಯ, ನೀನು ಹೋಗಲ್ಲ ಒಂದಿನ. ನೀನು ಹೋದಾಗ ಯಾರು ಬರಬೇಕು? ಸ್ವಲ್ಪ ಸಭೆಯಾಗಿ ನಿನಗೊಂದು ಜವಾಬ್ದಾರಿ ಐತೆ. ನೀನು ಒಬ್ಬಳಾಗಿ ಒಬ್ಬಂಟಿಗನಾಗಿ ನಿನಗೊಂದು ಜವಾಬ್ದಾರಿ ಐತೆ. ಸಭೆಯಲ್ಲಿ ಸಾಮೂಹಿಕವಾಗಿ ನಾವೆಲ್ಲರೂ ಇದ್ದಾಗ, ಕಲಿತಿದ್ದಾಗ ಸಭೆಗೆ ಕೂಡ ಒಂದು ಜವಾಬ್ದಾರಿ ಐತೆ. ಆ ಜವಾಬ್ದಾರಿ ನಾವು ನಿಭಾಯಿಸಬೇಕಲ್ಲ. ನೀವೆಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ದೇವರು ಹೇಳ್ತಾನೆ. ಆದರೆ ನೀವು ಒಗ್ಗಟ್ಟಾಗಿದ್ದೀರಾ? ಸತ್ತವರು ಸತ್ತಾರೆ, ಭೂಸ್ಥಾಪನಾ ಕಾರ್ಯಕ್ರಮ ಮಾಡಬೇಕು, ನೀವು ಯಾರೂ ಇಲ್ಲ. ಹೌದಾ? ಎಷ್ಟೋ ಸರಿ ದೇವ್ರ ಕಾರ್ಯ ನಡೀತಾ ಇದ್ದೀವಿ, ಕಾರ್ಯಕ್ರಮಗಳು ನಡೀತವೆ, ಹಬ್ಬ ಆಚರಣೆಗಳು ಮಾಡ್ತೀವಿ, ಯಾರು ಇರೋದಿಲ್ಲ. ಯಾಕೆ ಇರೋದಿಲ್ಲ? ನಿನ್ನ ಕಾಳಜಿ ಇಲ್ಲ, ನನ್ನ ಅಕ್ಕರೆ ಇಲ್ಲ, ದೇವ್ರ ಮೇಲೆ ಪ್ರೀತಿ ಇಲ್ಲ. ಇದು ದೇವರ ಕಾರ್ಯ. ಸತ್ತು ಹೋದರೆ ಮಣ್ಣು ಮಾಡೋದು ಕೂಡ ದೇವರ ಕಾರ್ಯ. ಅದು ಯಾರು ಮಾಡಬೇಕು? ಸಭಿಕರಿಗೆ ತಾನೇ ಮಾಡಬೇಕದು. ಅದಕ್ಕಾಗಿ ಯಾರನ್ನ ದುಡ್ಡು ಕೊಟ್ಟು ನೌಕರಿ ಇಟ್ಟಾರ ಮಾಡೋಕ್ಕೆ? ಯಾರು? ನಮ್ಮ ಜವಾಬ್ದಾರಿ, ನಾವು ಮಾಡಬೇಕು. ಇವೆಲ್ಲ ದೇವರ ರಾಜ್ಯ ಕೆಲಸಗಳು. ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ದುಡಿಯುವಾಗ ನೀತಿಯನ್ನು ಪರಿಶುದ್ಧವಾಗಿರಬೇಕು ಅಂತ ಯೇಸು ಕ್ರಿಸ್ತನು ನೀತಿವಂತ. ವಾಕ್ಯದಲ್ಲಿ 6ನೇ ಅಧ್ಯಾಯದಲ್ಲಿ ಮಾತಾಡ್ತಾರೆ ರೋಮ್ಯರಿಗೆ, ಈ ಲೋಕದಲ್ಲಿ ನೀತಿವಂತರು ಇಲ್ಲ ಅಂತೆ, ಒಬ್ಬನು ಕೂಡ ಇಲ್ಲ ಅಂತೆ. ಎಷ್ಟು ಮಂದಿ ಇಲ್ಲ? ಮತ್ತೆ ನೀತಿವಂತರ ಪಟ್ಟಿಯಲ್ಲಿ ಬರ್ತೀಯಾ? ಈಗ ನೀತಿವಂತನಾಗಬೇಕು. ನೀತಿವಂತನಾಗಬೇಕು ಅಂದರೆ ಯೇಸು ಸ್ವಾಮಿನೇ ನೀತಿವಂತನಂತ ಒತ್ತುಕೊಂಡ್ರೆ ನೀತಿವಂತನಾಗ್ತೀನಿ. ಯೇಸು ಸ್ವಾಮಿ ರಕ್ತದ ತೊಳೆಯಲ್ಪಟ್ಟರೆ ನೀತಿವಂತನಾಗ್ತೀನಿ. ಅದನ್ನ ನಂಬಿದರೆ ನೀನು ನೀತಿವಂತನಾಗ್ತೀನಿ. ಇದನ್ನು ಮಾಡಬೇಕಂತ ನೀವು. ಫಸ್ಟು ದೇವರ ರಾಜ್ಯಕ್ಕಾಗಿ, ಎರಡನೇದು ದೇವರ ನೀತಿಗಾಗಿ ತಗೊಂಡು. ದೇವರ ರಾಜ್ಯ ಅಂದರೆ ಸಭೆ, ಚರ್ಚೆ ನಡೆಸಬೇಕು, ದೇವರ ರಾಜ್ಯ. ಸುವಾರ್ತೆ ಸಾಗಬೇಕು, ದೇವರ ರಾಜ್ಯ. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ದೇವರ ರಾಜ್ಯ. ಎಲ್ಲರೂ ಐಕ್ಯಮತ್ಯದಿಂದ ಇರಬೇಕು, ದೇವರ ರಾಜ್ಯ. ಎಲ್ಲರೂ ಪ್ರೀತಿಯಿಂದ ಇರಬೇಕು, ದೇವರ ರಾಜ್ಯ. ಎಲ್ಲರೂ ದೇವರ ಹಬ್ಬ ಆಚರಣೆಗಳು ಮಾಡಬೇಕು, ದೇವರ ರಾಜ್ಯ. ಒಬ್ಬರು ಕಷ್ಟದಲ್ಲಿದ್ದಾಗ ಒಬ್ಬರು ಸಹಾಯ ಮಾಡಬೇಕು, ದೇವರ ರಾಜ್ಯ. ಒಬ್ಬ ರೋಗದಲ್ಲಿದ್ದಾಗ ಹೋಗಿ ಪ್ರೇಯರ್ ಮಾಡಿ ದೇವರ ಮೇಲೆ ನಂಬಿಕೆ ಇಡುವಂತ ಪ್ರೋತ್ಸಾಹ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ದೇವರ ನಂಬಿಕೆ ಹುಟ್ಟಿಸಬೇಕು, ದೇವರ ರಾಜ್ಯ. ಈ ಕಾರ್ಯಗಳು ನೀವು ಮಾಡಂತ ಹೇಳ್ತಾ ಇದ್ದೆ. ನಾವು ಮಾಡಿದ್ರೆ ನಿಮ್ಗೆಲ್ಲವೂ ನಾನು ಕೊಡ್ತೀನಿ ಅಂತ. ಅದೇ ಮಾಡ್ತಾ ಇಲ್ಲ, ಯಾವುದು ನಿಮ್ಗೆ ಬರ್ತಾ ಇಲ್ಲ, ಯಾವುದು ಸಿಗ್ತಾ ಇಲ್ಲ ಅಂತೇಳಿ ಏಸನ್ನು ಬಿಟ್ಬಿಡ್ತೀವಿ. ನನ್ನ ಕೆಲಸ ಆಗಿಲ್ಲ, ಕಾರ್ಯ ಆಗಿಲ್ಲ, ಏಸಮ್ ಯಾಕೆ ವೇಸ್ಟ್ ಅಂತ ಇಷ್ಟೊಂದು ಏನು ಕೆಲಸ ಮಾಡೋದು? ಆ ಥರ ನಾವು ಹೇಳಿದ್ರೆ ಇನ್ನೊಂದು ತಪ್ಪು ಮಾಡ್ತಾ ಇದ್ವಿ, ಇನ್ನೊಂದು ಅಪರಾಧ ಮಾಡ್ತಾ ಇದ್ವಿ. ಯೇಸು ಸ್ವಾಮಿ ಪ್ರೂವ್ ಮಾಡಿದರೆ, ಯೇಸಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದರೆ ಇನ್ನೊಂದು ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ. ನೀನು ಪ್ರಾರ್ಥನೆ ಮಾಡು, ಕಷ್ಟದಲ್ಲಿದ್ದಾಗ ಪ್ರಾರ್ಥನೆ ಮಾಡು. ಆದರೆ ನನಗೆ ಅದು ಬೇಕು, ಇದು ಬೇಕು, ಅದು ಬೇಕು, ಇದೊಂದು ಆದಕ್ಕೆ ಪ್ರಾರ್ಥನೆ ಮಾಡಬೇಕು. ಕಷ್ಟ, ದುಃಖ, ವ್ಯಸನ, ರೋಗ ಇದ್ದಾಗ ಪ್ರಾರ್ಥನೆ ಮಾಡು. ದೇವರ ವಾಕ್ಯ ಇವತ್ತು ಮಾತಾಡ್ತು ನಿಮ್ಮ ಜೊತೆ, ನನ್ನ ಜೊತೆ, ನಮ್ಮೆಲ್ಲರ ಜೊತೆ. ಮೊದಲು ನಾವೇನು ಮಾಡಬೇಕು? ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಮೇಲೆ ಅವುಗಳೆಲ್ಲವೂ ನಿಮಗೆ ಕೊಡ್ತೀನಿ ಅಂತ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಗ ಎಲ್ಲ ದೊರಕು.
ತಪ್ಪದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ, ಆಗ ಎಲ್ಲ ದೊರಕುವುದು. ಎಲ್ಲ ಎಲ್ಲ ನಿಮಗೆಲ್ಲ ದೊರಕುವುದು. ಎಲ್ಲ ಎಲ್ಲ ನಿಮಗೆಲ್ಲ ದೊರಕುವುದು. ಸಾಕು. ದೇವರಿಗೆ ಹಲ್ಲೆಲೂಯಾ, ಸ್ತೋತ್ರ. ದೇವರು ಸ್ವಲ್ಪ ಮಾತುಗಳನ್ನು ನಮ್ಮೆಲ್ಲರ ಜೊತೆ ಮಾತಾಡೋದಕ್ಕಾಗಿ ದೇವರು ಸ್ತೋತ್ರ ಹೇಳೋಣ. ಈಗ ಗೊತ್ತಿದ್ದೇ ವಾಕ್ಯಗಳೇ, ಕೇಳಿದ್ದೇ ವಾಕ್ಯಗಳೇ, ಮತ್ತೊಮ್ಮೆ ನಾವು ನೂತನ ಪಡಿಸ್ಕೊಳ್ಬೇಕು ನಾವು ವಾಕ್ಯಗಳಿಂದ. ಅಲ್ಲೆಲ್ಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ದೇವರಿಗಾಗಿ ನೀವೇನು ದುಡಿತಾ ಇದ್ದೀರಿ, ದೇವರಿಗಾಗಿ ನೀವೇನು ಮಾಡ್ತಾ ಇದ್ದೀರಿ, ದೇವರಿಗಾಗಿ ನೀವೇನು ಮಾಡಬೇಕು, ಮಾಡಬೇಕಾಗಿದ್ದನ್ನು ಏನು ಮಾಡಲಿಲ್ಲ, ಏನು ಅಪರಾಧ ಮಾಡಿದ್ರಿ ನೀವು ದೇವರಿಗಾಗಿ, ದೇವರ ವಿರುದ್ಧವಾಗಿ, ಪರಲೋಕಕ್ಕೆ ವಿರುದ್ಧವಾಗಿ ನಿಮ್ಮಿಂದ ಏನು ನಡಿಬಾರ್ದು ನಡೆದವರು, ಏನು ಮಾತಾಡಬಾರ್ದು ಮಾತಾಡಿದರೆ ನಿನ್ನನ್ನು ನೀನು ಗಡಿಗೋ, ನಿನ್ನನ್ನು ನೀನು ಪರೀಕ್ಷೆ ಮಾಡಬೇಕು. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆಗೆ